ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಕುಪ್ಪೆಪದ. ಈ ಪ್ರದೇಶ ಸಾಮರಸ್ಯದ ಬೀಡು, ಧಾರ್ಮಿಕ ಸಹಿಷ್ಣುತೆ, ಭಾವೈಕ್ಯತೆಯ ಒಂದು ಸುಂದರ ತಾಣ. ಇಲ್ಲಿನ ಜನತೆ ಜಾತಿ ಮತ ಭೇದವಿಲ್ಲದೆ ಅನ್ಯೋನ್ಯತೆ ಹಾಗೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವವರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಹಾಗೂ ಇನ್ನಿತರ ಎಲ್ಲ ವರ್ಗದವರು ಇಲ್ಲಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ. ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಪ್ಪೆಪದು ಪನ್ಪುನ ಒಂಜಿ ಉತ್ತಮ ಒಂಜಿ ಸಂಸ್ಥೆ. ಎಂಗ್ಲ ಗ್ರಾಮಡ್ ಉಂಡು ಪಂಡ್ರೆ ಎಂಗ್ಲ ಒಂಜಿ ಹೆಮ್ಮೆ. ಆ ಲೋಗಲಿ ಉಂಡು, ಆ ಗೋಲ್ಡ್ ಮಾರ್ತಾಡ್ಲಿ ನಂಗೆಲ್ಲ ದೆಚ್ಚೋ ಸೀನ್ ಅದೇ 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 ದೆಚ್ಚಿಟ್ಟು ನಂಗೆ ಆ ಮೀಟಿಂಗ್ ಆಗಡೆ ಸೀನ್ विचार समजा आणि नी इथून इनी क्लब वारीती क्लब ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ಬು ಸುಮಾರು 30ರಿಂದ 35 ವರ್ಷ ಈ ಪರಿಸರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅವರದ್ದು ಹೆಲ್ಪ್ ನಮಗೆ ಸಿಗಲಿ ಅಂತ ನಾವು ಅಪೇಕ್ಷಿಸುತ್ತೇವೆ ಮತ್ತು ಅವರಿಗೂ ಒಳ್ಳೆಯದನ್ನು ನಾವು ಬಯಸುತ್ತೇವೆ. ನಮಸ್ಕಾರ. ಒಂದಷ್ಟು ವರ್ಷಗಳ ಮುಂಚೆ, ಸರಿಸುಮಾರು ಒಂದು 30 ವರ್ಷಗಳ ಹಿಂದೆ, ಇದೇ ಗೋಳಿದ ಮರದ ಅಡಿಯಲ್ಲಿ ಒಂದಷ್ಟು 4-5 ಜನ ಯುವಕರು ಸೇರಿ ಏನೋ ಮಾತಾಡ್ತಾ ಇರಬೇಕಾದ್ರೆ ನಮಗೋಸ್ಕರ ಅಲ್ಲದೇನೆ ನಮ್ಮ ಸಮಾಜಕ್ಕೋಸ್ಕರ ಏನನ್ನಾದರೂ ಕೊಡಬೇಕೆನ್ನುವಂಥ ಆಲೋಚನೆಯಲ್ಲಿ ಒಂದಷ್ಟು ಜನ ಯುವಕರು ಒಟ್ಟಿಗೆ ಸೇರಿ ಜಾತಿ, ಧರ್ಮ, ಪಂಥ ಭೇದಗಳನ್ನೆಲ್ಲವನ್ನು ಮರೆತು ನಾವೆಲ್ಲರೂ ಒಂದೇ ಎನ್ನುವಂಥ ವಿಷಯವನ್ನು ಇಟ್ಕೊಂಡು ಒಂದಷ್ಟು ಯುವಕರನ್ನು ಒಟ್ಟುಗೂಡಿಸಿ ಸೌಹಾರ್ದ ಸ್ಪೋರ್ಟ್ಸ್ ಎನ್ನುವಂಥ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಹೀಗೆ ಈ ಸಂಸ್ಥೆಯ ಮುಖಾಂತರವಾಗಿ ಯುವಕರನ್ನು ಒಟ್ಟುಗೂಡಿಸಿ ಒಂದು ಕ್ರೀಡೆಯ ಮುಖಾಂತರವಾಗಿ ಅವರನ್ನು ಬೇರೆ ದಾರಿಗಳಿಗೆ ಹೋಗದ ಹಾಗೆ ಒಂದು ಸರಿದಾರಿಯಲ್ಲಿ ಹೋಗುವ ಹಾಗೆ ನೋಡಿಕೊಂಡು, ತದನಂತರದಲ್ಲಿ ನಮ್ಮಿಂದ ಸಮಾಜಕ್ಕೆ ಆಗುವಂಥ ಕೆಲವು ಸೇವೆಗಳನ್ನು ಸಮಾಜಕ್ಕೆ ನೀಡ್ತಾ ಬಂದು ಈಗ ಒಂದಷ್ಟು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಪ್ರಮುಖವಾಗಿ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ, ಸಮಾಜವನ್ನು ಒಂದು ಒಳ್ಳೆ ದಾರಿಯಲ್ಲಿ ಕೊಂಡೋಗಬೇಕಾದ್ರೆ ಅದಕ್ಕೆ ಆರೋಗ್ಯ ಮತ್ತು ಶಿಕ್ಷಣ ಎನ್ನುವಂತಹದ್ದು ಒಂದು ಬಹುಮುಖ್ಯವಾದ ಅಂಗ. ಹಾಗಾಗಿ ಒಂದು ಆರೋಗ್ಯ ಹಾಗೂ ಶಿಕ್ಷಣದ ವಿಷಯದಲ್ಲಿ ತಮ್ಮ ಸಮಾಜಕ್ಕೆ, ತಮ್ಮ ಊರಿಗೆ ಒಂದಷ್ಟು ಕೊಡುಗೆಗಳನ್ನು ಕೊಡಬೇಕು ಎನ್ನುವಂಥ ಆಲೋಚನೆಯಲ್ಲಿ ಈ ಸಂಸ್ಥೆ ಒಂದಷ್ಟು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ವಿಷಯಗಳನ್ನು ಮಾಡಬೇಕು ಎನ್ನುವಂಥ ಆಲೋಚನೆಯನ್ನು ಇಟ್ಕೊಂಡು ಈ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಸಂಸ್ಥೆಯ ಬಗ್ಗೆ, ಈ ಸಂಸ್ಥೆ ನಡೆಸ್ತಾ ಇರುವಂಥ ಒಂದು ಸಾಮಾಜಿಕ ಕಳಕಳಿಯುಳ್ಳಂಥ ಅವರ ಕೆಲಸಗಳ ಬಗ್ಗೆ ಒಂದಷ್ಟು ತಿಳ್ಕೊಂಡು ಬರೋಣ ಬನ್ನಿ. ನೋಡಿ, ಇದೇ ಆಲದ ಮರದ ಕೆಳಗೆ 90ರ ದಶಕದಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಕಟ್ಟಿಕೊಂಡಂತಹ ಸಂಸ್ಥೆ ಇದು ಅಲ್ಲ ಸರ್? ಎಂಗನೇ ಈ ನಂಗಲು ಆ ಲೋಗಲಿ ಉಂಡು, ಲೋಗಲು ಗೋಲ್ಡ್ ಮರ, ಆ ಗೋಲ್ಡ್ ಮಾರ್ತಾಡ್ಲಿ ನಂಗೆಲ್ಲ ದೆಚ್ಚೋ ಸೀನ್ ಅದೇ 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 ದೆಚ್ಚಿಟ್ಟು ನಂಗೆ ಆ ಮೀಟಿಂಗ್ ಆಗಡೆ ಸೀನ್ ಅದೇ ಆ ಲೋಗಲೆ ಬಂಡಿ ನಂಗೆಲ್ಲ ಎಂದ್ರೆ ಉಂಟು. ಆ ಸ್ಟಾರ್ಟಿಂಗ್ ಹೇಗಿತ್ತಂತ ಹೇಳಿದ್ರೆ, ಇದು 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 ತುಂಬಾ ಬಹಳ ವಿಶಾಲವಾಗಿತ್ತು. ಆ ಆಲದ ಮರಕ್ಕೆ ಫುಲ್ ನೆರಳು ಕೊಡ್ತಾ ಇತ್ತು. ಇಲ್ಲಿ ಬಹಳಷ್ಟು ಮಂದಿ ದಣಿವಾರಿಸಿಕೊಂಡು ಬರುವಂತಹ ಸ್ಥಳ ಇದು. ಸೊ ಫುಲ್ ಅಗಲ ಇತ್ತು. ಇದೀಗ ಎಲ್ಲ ಕಟ್ ಮಾಡಿ ಇಷ್ಟಕ್ಕಾಗಿದೆ. ಸೊ ಆ ಸಂದರ್ಭದಲ್ಲಿ ಇದರ ಕೆಳಗೆ ನಮ್ಮ ಹಿರಿಯರೆಲ್ಲ ಒಂದು ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ, ಕ್ರೀಡೆ ನಡೀತಾ ಇತ್ತು, ಕ್ರಿಕೆಟ್ಗಳೆಲ್ಲ ನಡೀತಾ ಇತ್ತು ಆ ಸಂದರ್ಭದಲ್ಲೂ ಕೂಡ. ಆದರೆ ಎಲ್ಲರನ್ನ ಜಾತಿ ಭೇದ ಧರ್ಮ ಎಂಬ ಭೇದ ಭಾವ ಇಲ್ಲದೆ ಎಲ್ಲರನ್ನ ಒಟ್ಟಾಗಿ ಸೌಹಾರ್ದಯುತವಾಗಿ ಒಟ್ಟಾಗಿಸಿ ಕ್ರಿಕೆಟ್ ಮತ್ತು ಉಳಿದ ಕ್ರೀಡಾ ಚಟುವಟಿಕೆಗಳೊಂದಿಗೆ ಭಾಗವಹಿಸುತ್ತಾ ಉಳಿದ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕಾಲದಲ್ಲಿ 30-32 ವರ್ಷಗಳ ಕೆಳಗೆ ಇದೊಂದು ಸ್ಥಾಪಿಸಿದಂತಹ ಸಂಸ್ಥೆ ಇದೆ ಅಲ್ಲೇ. ಹಾಗೆ ಅಲ್ಲಿ ಅವರ ಆ ಒಂದು ಲೆಗಸಿಯನ್ನ ಈಗಲೂ ಕೂಡ ನಾವು ಉಳಿಸ್ಕೊಂಡು ಬಂದು ಅದೇ ಸೌಹಾರ್ದಯುತವಾಗಿ ಅದೇ ಈ ಊರಿನಲ್ಲಿ ಕ್ರೀಡೆಯೊಂದಿಗೆ ಸೌಹಾರ್ದತೆ ಇರಬೇಕು ಎಂಬ ಧ್ಯೇಯೋದ್ದೇಶದಿಂದ ಏನು ಸ್ಥಾಪನೆ ಆಗಿತ್ತು ಆ ಸಂದರ್ಭದಲ್ಲಿ, ಅದನ್ನು ಇಲ್ಲಿವರೆಗೂ ಕೂಡ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ, ಇನ್ನೂ ಕೂಡ ಪಾಲಿಸ್ತೇವೆ. ನಮ್ಮ ಹಿರಿಯರು ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದ ಭಾವ ಇಲ್ಲದೆ ಏನವರು ನಮಗೆ ಕಲಿಸ್ಕೊಟ್ಟಿದ್ರು ಅದನ್ನು ಮುಂದುವರಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಮತ್ತು ಅದರ ಜೊತೆಯಲ್ಲಿ ಎಲ್ಲ ರೀತಿ ನಾವು ಈಗಾಗಲೇ ಹೇಳಿರುವಂತೆ ಎಲ್ಲ ಸಮಾಜಮುಖಿ ಚಟುವಟಿಕೆಗಳನ್ನು ಈ ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಾವು ನಿರ್ವಹಿಸ್ತಾ ಬರ್ತಾ ಇದ್ದೇವೆ.
ಅಲ್ಲೇ ಉಡೆಮೆ ಇದರಲ್ಲಿ ಇದಾಕಿದೆ ಅಲ್ಲೇ ಅನವ. ಇದು ನಮ್ಮದು ಈಗಿನ ಪ್ರಧಾನ ಕಾರ್ಯದರ್ಶಿ, ಬಹಳ ತುಂಬ ಆ್ಯಕ್ಟಿವ್ ಆಗಿರುವಂತಹ ಕಾರ್ಯದರ್ಶಿ. ನಾನು ಕೂಡ ಒಂದು 10 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿ ಆಗಿ ಇದ್ದೆ ಸಂಸ್ಥೆಯಲ್ಲಿ. ನನ್ನ ನಂತರ ಇವರು ಬಂದಿದ್ದು. ಈಗಲೂ ಕೂಡ ಬಹಳಷ್ಟು ಚಟುವಟಿಕೆಗಳು, ಎಸ್ಪೆಷಲಿ ನಮ್ಮ ಈ ಆ್ಯಂಬುಲೆನ್ಸ್ ಅದರ ಒಂದು ಏನು ಯೋಜನೆ ಆಯ್ತಲ್ವಾ, ಸೊ ಆ ಯೋಜನೆಯಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿ ಇಟ್ಟುಕೊಂಡು ಕಾರ್ಯದರ್ಶಿಯಾಗಿ ಬಹಳಷ್ಟು ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಈಗಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿರುವಂತಹ ನಮ್ಮ ರಾಜಿಕ್ ಮುನ್ನಾ, ಅದೇ ರೀತಿ ನಮ್ಮ ಈಗಿನ ಹಾಲಿ ಅಧ್ಯಕ್ಷರು, ಅದೇ ರೀತಿ ಮತ್ತೋರು ಅಧ್ಯಕ್ಷರು ಈಗ ಇರಬೇಕಾಗಿತ್ತು, ಅವ್ರು ಬೇರೆ ಉಳಿದವರೆಲ್ಲ ಬಂದಿದ್ದರು. ನಜೀರ್ ಅಹಮದ್ ಅಂತ, ಅವರು ಕಳೆದ ಆಂಬ್ಯುಲೆನ್ಸ್ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಅವರು ಕೂಡ ಬಹಳಷ್ಟು ನಾವೆಲ್ಲ ಒಟ್ಟಾಗಿ ಒಂದು ಏನು ಹೇಳ್ತೀವಿ, ಒಂದೇ ತಾಯ ಮಕ್ಕಳಂತೆ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತಮ ಭೇದ ಭಾವ ಇಲ್ಲದೆ ಸಂಜೆ ಹೊತ್ತಿಗೆ ಆಟ ಆಡ್ತಾ ಇದ್ವಿ. ಓಕೆ, ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಆವಾಗ ಅದೊಂದು ಬಹಳ, ಆಗ ಗೊತ್ತಲ್ಲ ನಮ್ಗೆ, ಈಗ ಈ ಸೋಷಿಯಲ್ ಮೀಡಿಯಲ್ಲಿ ಇಲ್ಲದ ಕಾಲ. ಆಗ್ಲಿಂದಲೂ ಕೂಡ ನಮಗೆ ಅವರು ಹಿರಿಯರು ಏನು ಕಲಿಸ್ಕೊಟ್ಟಿದ್ರು ಅದನ್ನು ಪಾಲಿಸ್ಕೊಂಡು, ಈವನ್ ಎಷ್ಟು ಶಿಸ್ತಿತ್ತು ಅಂತ ಹೇಳಿದ್ರೆ, ಒಂದು ಬ್ಯಾಟ್ ಸ್ಟಂಪ್ ಇಟ್ಕೊಂಡು ಹೋಗ್ಬೇಕಾದ್ರೂ ಕೂಡ ಶಿಸ್ತನ್ನು ಪಾಲಿಸ್ತಾ ಇದ್ವಿ. ಅಷ್ಟು ನಾವೊಂದು ಏನು ಹೇಳ್ತೀವಿ, ಒಂದು ಶಾಲೆಯ ಹೊರಗಡೆ ಇದ್ದಂತಹ ಒಂದು ಶಿಸ್ತಿನ ಒಂದು ಸಂಸ್ಥೆ ಅದು ಈ ಕುಪ್ಪಬೆದರಿನಲ್ಲಿ ನಮ್ಮ ಸೌಹಾರ್ದ ಸಂಸ್ಥೆ. ನಮ್ಮ ಈ ತಂಡ ಸ್ಟ್ರಾಂಗ್ ಇತ್ತು ಆವಾಗ, ಆಗಿನ ಕ್ರಿಕೆಟ್ ತಂಡ ಬಹಳ ಸ್ಟ್ರಾಂಗ್ ಇತ್ತು. ಮತ್ತು ವೀಕ್ ಆಗಲಿಕ್ಕೆ ಕಾರಣ ಎಂತಂದರೆ ನಮ್ಮ ಈ ಮೆಂಬರ್ಸ್ನವರು ಗಲ್ಫ್ ರಾಷ್ಟ್ರಕ್ಕೆ ಹೋದ್ರು. ಬಹಳಷ್ಟು ಮಂದಿ ಗಲ್ಫ್ ರಾಷ್ಟ್ರಕ್ಕೆ ದುಡಿಯುವ ಇದಕ್ಕೆ ಹೋದಾಗ ನಂತರ ಸ್ವಲ್ಪ ವೀಕ್ ಆಗ್ತಾ ಬಂತು. 4-5 ಪ್ಲೇಯರ್ಸ್, ಒಳ್ಳೆಲ್ಲ ಪ್ಲೇಯರ್ಸ್, ಮೈನ್ ಪ್ಲೇಯರ್ಸ್ ಗಲ್ಫಿಗೆ ಹೋದ್ಮೇಲೆ ಸ್ವಲ್ಪ ಟೀಮ್ ಎಲ್ಲ ಜಾಬ್ ಪರ್ಪಸ್ ಎಲ್ಲ ಹೋದಾಗ ನಂತರ ಅವ್ರು ಸ್ವಲ್ಪ ಆಗ್ತಾ ಬಂತು. ಆದ್ರೂ ನಮಗೆ ಒಳ್ಳೆ ಸಹಕಾರ ಇದರಲ್ಲಿ ಉಂಟು, ಒಳ್ಳೆ ಬರ್ತಾ ಇದೆ. ಅದೇ ರೀತಿ ಯಾವುದಕ್ಕೆ ಇಲ್ಲ ಅಂತ ಹೇಳಿಲ್ಲ, ಕರೆಕ್ಟ್, ಯಾವುದಕ್ಕೆ ಇಲ್ಲ ಅಂತ ಹೇಳಿಲ್ಲ. ಅದೇ ಈ ಸಮಾಜಮುಖಿ ಚಟುವಟಿಕೆಗಳು ಅಂದರೆ ನಮ್ಮ ಈ ಸಂಸ್ಥೆ ಪರವಾಗಿ ಮಾಡಿದಾಗ ಯಾಕೆ ಅದು ಮುಖ್ಯವಾಗ್ತದೆ ಅಂತ ಹೇಳಿದರೆ, ನಾವು ಒಂದು ಗುರಿಯನ್ನಿಟ್ಕೊಂಡು ಒಂದು ಯಾವುದಾದ್ರೂ ಒಂದು ಯೋಜನೆಯನ್ನು ಹಾಕಿ ಅದನ್ನು ತಲುಪಿಸುವವರೆಗೆ ಅದನ್ನು ಬಿಡುವುದಿಲ್ಲ. ಅದರ ಜೊತೆಗೆ ನಾವು ಬಿಡುವುದಿಲ್ಲ ಅಂತ ನಮ್ಮದು ಸಂಸ್ಥೆ ಮಾತ್ರ ಅಲ್ಲ, ನಮ್ಮ ಇಲ್ಲಿ ಈ ಊರಿನ ನಾಗರಿಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ಕೊಡ್ತಾರೆ. ಅಂದರೆ ಅವರ ಪ್ರೋತ್ಸಾಹ ಬೇರೆ ರೀತಿಯಲ್ಲಿ ಇರುತ್ತೆ ನಮ್ಮ ಈ ಸಂಸ್ಥೆಗೆ. ಯಾಕೆಂದರೆ ಅಂತಹ ಒಂದು ವಿಶ್ವಾಸವನ್ನು ನಾವು ಅವರಿಂದ ಗಳಿಸ್ಕೊಂಡಿದ್ದೇವೆ. ಅದು ಬಹಳ ಹೆಗ್ಗಳಿಕೆ. ಅದು ನಮ್ಮದಂತ ಅಲ್ಲ, ನಮ್ಮ ಹಿರಿಯರು ಗಳಿಸ್ಕೊಂಡದ್ದು. ನಾವು ಅದನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ, ಪಾಲನೆ ಮಾಡ್ತಾ ಇದ್ದೇವೆ, ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇವಾಗಲೇ ಒಮ್ಮೆ ನೋಡಿದರೆ, ಈಗ ಸುಧಾಕರ್ ಅವರು ಕೂಡ, ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ದು. ಅವರು ಕೂಡ ಸ್ಥಾಪಕ ಸದಸ್ಯರು. ನಾವು ಚಿಕ್ಕಂದಿರುವಾಗಲೂ ಕೂಡ ಅವರು ನಮಗೆ ಕಲಿಸಿದಂಥ ಶಿಸ್ತು ಇದೆಯಲ್ಲ, ಅದು ಈಗೆಲ್ಲ ಕೆಲವರಿಗೆ ಮನವರಿಕೆ ಆಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಆ ಸಮಯದಲ್ಲೂ ಕೂಡ ಅವರು ನಮ್ಮ ಜೊತೆ ಎಲ್ಲ ಬೆರೆಯುವಂಥ ರೀತಿ, ಎಲ್ಲರನ್ನ ಕರ್ಕೊಂಡು ಬಂದು ಒಂದು ಆಡಿಸುವುದು, ಅದೊಂದು ಶಿಸ್ತಿನ ಇದರಲ್ಲಿ ಮಾಡ್ಕೊಂಡು ಬಂದಿದ್ದರಿಂದ ಈ ಸೌಹಾರ್ದ ಇಲ್ಲಿವರೆಗೆ. ಮತ್ತು ಈಗ ನೀವು ನೋಡಿರ್ಬೋದು, ಸಂಸ್ಥೆಗಳೆಲ್ಲ ಇರುತ್ತೆ, ಒಂದು 10 ವರ್ಷ ಆದಮೇಲೆ ಅದು ಮತ್ತೆ ಅದರದ್ದೊಂದು ಅವಧಿ ಮುಗಿಯುತ್ತೆ. ಅವರು ಜಾಸ್ತಿ ಅದನ್ನು ಮುಂದುವರಿಸ್ಕೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಶಿಸ್ತಿನಿಂದ ಪಾಲಿಸ್ಕೊಂಡು ಹೋಗ್ಲಿಕ್ಕೆ, ಅದರದ್ದೊಂದು ನಾ ಹೇಳಿದಲ್ಲ, ಲೆಗಸಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ನಮ್ಮ ಹಿರಿಯರು ಕಲಿಸ್ಕೊಟ್ಟಂತಹ ಒಂದು ದಾರಿ, ಆ ಒಂದು ಸೌಹಾರ್ದಯುತವಾದಂತಹ ವಾತಾವರಣ ಕೂಡ ಮುಖ್ಯವಾಗಿತ್ತು. ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ನಮ್ಮ ಈ ಸಂಸ್ಥೆ ವತಿಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಬೇರೆ ಬೇರೆ ರೀತಿಯ ಸಮಾಜಮುಖಿ ಚಟುವಟಿಕೆಗಳು. ಈ ನಮ್ಮ ಇಲ್ಲಿ ಕಾಣ್ತಿರುವಂತಹ ಶಾಲೆ ಏನಿದೆ, ಪ್ರೌಢಶಾಲೆ, ಇದರ ಆರಂಭದಲ್ಲಿ ಜಾಗದ ಪರ್ಚೇಸ್ ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಒಂದು ಬಹುಮುಖ್ಯ ಅನುದಾನವನ್ನು ಆ ಸಂದರ್ಭದಲ್ಲೇ 2.5 ದಶಕದ ಕೆಳಗಡೆ ನಾವು ಆ ಸಂದರ್ಭದಲ್ಲಿ ನೀಡಿದ್ದೆವು. ನಮ್ಮ ಹಿರಿಯರೆಲ್ಲ ಸೇರಿ ಆ ಕಮಿಟಿಯಲ್ಲಿ, ಅದರ ಭಾಗವಾಗಿರುವಂಥ ಕಮಿಟಿಯಲ್ಲಿ ನಮ್ಮ ಸಂಸ್ಥೆ ಈಗಲೂ ಇದೆ. ಅದು ಕೂಡ ನಮಗೆ ಒಂದು ಹೆಮ್ಮೆ ವಿಚಾರ ಇಲ್ಲಿಯ ಒಂದು ಇದರಲ್ಲಿ ಭಾಗವಹಿಸೋದು. ಅಲ್ಲೇ ಸೇಕ್ ವಿಷಯದಲ್ಲಿ ಹೇಗೆಂದರೆ, ಈಗ ಆ ಸಂಸ್ಥೆಯಲ್ಲಿದ್ದಂಥ ಸ್ಥಾಪಕ ಅಧ್ಯಕ್ಷ ನಾನು ಅಂತೇನೆ. ನಮಗೆ ಇಲ್ಲಿ ಮಕ್ಕಳು 7ನೇ ತರಗತಿವರೆಗೆ ಕಲಿತು, ಮುಖ್ಯವಾಗಿ ಹೆಣ್ಣುಮಕ್ಕಳು, ಅದರಲ್ಲಿ ಮುಸಲ್ಮಾನ ಹೆಣ್ಮಕ್ಳು ಹೈಯರ್ ಎಜುಕೇಷನ್ಗೆ, ಪ್ರೌಢ ಶಿಕ್ಷಣ ಕೂಡ ಹೊರಗಡೆ ಹೋಗ್ತಾ ಇರಲಿಲ್ಲ. ಎಷ್ಟೋ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಆವಾಗ ನಾವೆಲ್ಲ ಒಂದು ವಿದ್ಯಾಭಿಮಾನಿಗಳೆಲ್ಲ ಒಂದು ಸೇರಿ ಒಂದು ಸಮಿತಿ ಅಂತ ಹೇಳಿ, ಶಿಕ್ಷಕ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಮಾಡಿ, ಅದರ ಮುಖ್ಯ ಶಿಕ್ಷಕ ಇಲ್ಲಿ ಒಂದು ಹೈಸ್ಕೂಲ್ ಆಗಬೇಕು ಅಂತ ಹೇಳಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ನಾವು ಅರ್ಜಿಯನ್ನೆಲ್ಲ ಸಲ್ಲಿಸಿದಾಗ ಶಿಕ್ಷಣ ಇಲಾಖೆ 2 ಎಕರೆ ಜಮೀನನ್ನು ಕೇಳಿತ್ತು. 2 ಎಕರೆ ಜಮೀನು ನಮಗೆ ತೋರಿಸ್ಬೇಕು ಅಂತ ಹೇಳಿ. ಆವಾಗ ಇಲ್ಲಿ ಸರ್ಕಾರಿ ಜಾಗ ಎಲ್ಲಿಯೂ ನಮಗೆ ಅದಕ್ಕೆ ಸೂಟೇಬಲ್ ಸಿಗದೇ ಇರುವ ಕಾರಣ ಕಿಲಿಂಜಾರು ಅರಮನೆ ವಂಶಸ್ಥರಲ್ಲಿ ಈ ಜಾಗವನ್ನು ಮಾತಾಡಿದಾಗ ಅವರೊಂದು ಕಡಿಮೆ ಒಂದು ಗೌರವಧನ ಅಂತ ಹೇಳಿ ಇಟ್ಕೊಂಡು ಒಂದು ಪಾಲು, ಆಗಿನ ಮಾರ್ಕೆಟ್ ವ್ಯವಸ್ಥೆ ಈಗ ಕೋಟಿಗಟ್ಟಲೆ ರೇಟ್ ಇದೆ, ಆಗಿನ ಮಾರುಕಟ್ಟೆ ದರ ಖಾಲಿ ಒಂದು ಪಾಲನ್ನು ಅವರು ಇದಕ್ಕೆ ಕೊಟ್ಟು ಆ ಜಮೀನನ್ನು ಖರೀದಿಸುವುದು ಅಂತೇಳಿ ನಾವು ತೀರ್ಮಾನ ಮಾಡಿದಾಗ, ಅದಕ್ಕೆ ಪ್ರಥಮ ಹಂತದಲ್ಲಿ ಆರ್ಥಿಕವಾಗಿ ಸಹಕಾರವನ್ನು ನೀಡುವಂಥದ್ದು ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಕೃಪಾ. ಅದು ಹಾಗೆಯೇ ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ
ಈಗ ನಾನು 20 ವರ್ಷ, ಈಗ 20ನೇ ವರ್ಷ ನಡೀತಾ ಇದೆ. ನಾವು ಯಾವುದೇ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಲ್ಲಿ ಆರ್ಥಿಕ ಸಹಕಾರವನ್ನು, ಅದೇ ಅಲ್ಲದೆ ಮಕ್ಕಳ ಉತ್ತೇಜಿತ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಎಲ್ಲ ರೀತಿಯಲ್ಲಿ ನಮಗೆ ಸಾಥ್ ನೀಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಈಗ ಅವರು ಹಾಕಿಕೊಂಡಂಥ ಯೋಜನೆ ಸೌಹಾರ್ದ ವಿದ್ಯಾ ಯೋಜನೆ ಅಂತ ಹಾಕಿಕೊಂಡಿದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷ ಆಗಿರೋದು. ಯಾಕೆಂದರೆ ನಮಗೆ ಈಗ ಸರ್ಕಾರಗಳು ಯಾವುದೇ ಗ್ಯಾರಂಟಿ ಕೊಟ್ಟರು ಪ್ರತಿಯೊಬ್ಬ ಆರ್ಥಿಕವಾಗಿ ಹಿಂದುಳಿದವನಿಗೆ ಬೇಕಾಗಿರುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯ. ಈ 2 ಗ್ಯಾರಂಟಿಗಳನ್ನು ಯಾರು ಕೊಡ್ತಾರೋ ಅವ್ರಿಗೆ ನನ್ನ ಯಾವತ್ತೂ ನೋಡಿದವರ ಪಾದ ತೊಳೆದು ಕೂಡ ನಾನು ನೀರು ಕುಡಿಲಿಕ್ಕೆ ಹೊರಟಿದ್ದೀನಿ ಅಂತ ಇದರಲ್ಲಿ. ಈಗ ಏನಂದರೆ ಇವರು ಎಜುಕೇಷನ್ ಒಂದು ಶಿಕ್ಷಣದ ಅಭಿವೃದ್ಧಿಗಾಗಿ ಇವರೊಂದು ಹಾಕ್ಕೊಂಡಂಥ ಈ ಯೋಜನೆಯನ್ನು ನಾನು ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸುವುದಲ್ಲದೆ ನನ್ನ ಕೈಲಾದ ಸಹಕಾರ ಅವರ ಅಭಿವೃದ್ಧಿಗಾಗಿ ಏನು ಬೇಕು ಅದನ್ನು ನಾನು ಮಾಡಲಿಕ್ಕೆ, ನಮ್ಮ ಸಂಸ್ಥೆ ಕೂಡ ಮಾಡಲಿಕ್ಕೆ ಇದಕ್ಕೆ ರೆಡಿ ಇದೆ. ಹಾಗೆಯೇ ಮಕ್ಕಳಿಗೆ ಇವಾಗ ಅವರ ಹೇಳೋದು ಏನಂದರೆ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ನ ಅಧೀನದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಈಗ ಏನಂದರೆ SSLC ನಂತರ ಏನು ಮಾಡಬೇಕು ಅಂತ ಹೇಳ್ಕೊತಾಗೋದಿಲ್ಲ. ಅದರ ಬಗ್ಗೆ ಒಂದು ಪೂರ್ಣವಾದ ಮಾಹಿತಿಯೊಂದಿಗೆ ಕೌಶಲ್ಯ ಆಧಾರಿತ ಒಂದು ತರಬೇತಿಯನ್ನು ನೀಡುವಂಥದ್ದು ನಾನು ಅವರ ಹತ್ರ ಕೇಳಿಕೊಂಡಿದ್ದೆ. ಅದೇ ರೀತಿ ಅವರು ಉತ್ಸುಕರಾಗಿದ್ದಾರೆ. ದೇವರ ಆದಷ್ಟು ಬೇಗ ಆ ಯೋಜನೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಳ್ಳಿ ಅಂತೇಳಿ ಒಳ್ಳೆಯ ಸ್ಥಳದಲ್ಲಿ ನಿಂತು ಕೂಡ ಹೇಳ್ತಾ ಇದ್ದೇನೆ. ಹಾಗೆಯೇ ನಮಗೆ ಇದುವರೆಗೂ ಕೂಡ ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಏನೆಲ್ಲ ಇವರು ಇಷ್ಟವರೆಗೆ ಕೊಟ್ಟದ್ದು ನಾವು ಬಾಯಿ ಮಾತಲ್ಲಿ ಹೇಳೋಕ್ಕೆ ಯಾವುದಾದ್ರು ಪದಗಳು ಸಾಕಾಗೋದಿಲ್ಲ. ಇನ್ನು ಮುಂದೆ ಕೂಡ ನಾವು ಇವರನ್ನ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಇವರ ಸಂಪೂರ್ಣ ಸಹಕಾರವನ್ನು ನಾವು ಕೇಳಿಕೊಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಅವರ ಎಲ್ಲ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹೀಗೆ ಕ್ರೀಡೆಯಿಂದ ಆರಂಭವಾದ ಈ ಸಂಸ್ಥೆ ನಂತರದ ದಿನಗಳಲ್ಲಿ ಕುಪ್ಪೆ ಪದವಿನಂಥ ಹಳ್ಳಿ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸಮಸ್ಯೆ ಆದರೆ ಒಂದೊಳ್ಳೆ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಮಂಗಳೂರಿಗೆ ಬರಬೇಕಾಗಿತ್ತು. ಹಲೋ, ಎಮರ್ಜೆನ್ಸಿ ಒಂದು ವಿಡಿಯೋ ಹೋಗುಂಡು ಹಾಸ್ಪಿಟಲ್ಗೆ, ಅರ್ಜೆಂಟ್ ಬರು, ಅರ್ಜೆಂಟ್. ಅದು ಅಲ್ಲಿನ ಸಾಕಷ್ಟು ಜನರಿಗೆ ಕಷ್ಟ ಸಾಧ್ಯವಾದ ವಿಷಯವಾಗಿತ್ತು. ಇದನ್ನು ಮನಗಂಡು 2022ರಲ್ಲಿ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಲೋಕಾರ್ಪಣೆಗೊಳಿಸಿತ್ತು. ಇದು ಈಗ ಅಲ್ಲಿನ ಜನರಿಗೆ ಬಹಳ ಉಪಕಾರವಾಗುತ್ತಿದೆ. కొంచెం క్లబ్ ఈ డ్రైవర్ నాకు విషయం బండ ಕಾಲ್ ಹೆಂಗೆ ಬರ್ಕೊಂಡು ಡೈರೆಕ್ಟ್ ಕಾಲ್ ಬಂದಾಗ ಏನು ವಾಟ್ಸಪ್ ಕಾಲ್ ಮಲ್ಪೆ ಹೆಂಗೆ 14-17 ಡ್ರೈವರ್ ನಾಲ್ಕು ಅಟ್ಟು ಏರ್ಯಾಂಡ್లో ಪಿಕ್ ಮಲ್ಪೆ ರಾತ್ರಿ ಅಂದ ಕೆಲವು ರಾತ್ರಿ ಮಿಡ್ ನೈಟ್ ಒಂದು ಗಂಟೆ 2 ಗಂಟೆ ರಾತ್ರಿ ಅಂದ ಕೆಲವು ಕಾಲ್ ಈ ವಾಟ್ಸಪ್ ಕಾಲ್ ಆಫ್ ಮಲ್ತುಪ್ಪೇರು ಅಪ್ಪ ಕಾಲ್ ತೆತ್ತಿಂದ ನಾರ್ಮಲ್ ಕಾಲ್ ಮಲ್ಪ ತೆಪ್ಪೇರು ತೆತ್ತಿ ಎಮರ್ಜೆನ್ಸಿ ಎಂಚಂಡ್ಲ ಓಡಿ ತಿಂದ ಪೋಪೇರು ಡ್ರೈವರ್ ನಾಲ್ಕು ಯಾಂ ಪೋಪೆ ಒಂದು ಐಟೆ ಏನು ಮಲ್ಪೇರು. அப்போ என் பண்ணுவேன் இன்ச்சு போப்பேன் நான் குரூப் பாடுவேன். அப்போ மனை தானி பத்து தான் பூரா டீட்டெயில்ஸ் பாடுவேன். ಏರಿ ಒಳ್ಪಲ್ಪ ಹೋಗ್ತೀನಿ ಏಜಿ ವಾ ಹಾಸ್ಪಿಟಲ್ ಒಲ್ತುರ್ದು ಹೋಗ್ತೀನಿ ಪೇಷಂಟ್ ಏಜಿ ಪೂರ ಡೀಟೇಲ್ಸ್ ಮಾಡುವೆ ಮನೆ ತಾನಿ ಪೂರ ಡೀಟೇಲ್ಸ್ ಆಗಿ ಕೊಡ್ಪೆ. ಅದೇ ಒಂಜಿ ಎಂಗ್ಲ ಡ್ರೈವರ್ ನಕಲು ಭಯಂಕರ ಒಂಜಿ ದಾಲ ಒಂಜಿ ಅಮೌಂಟ್ ದೆಪ್ಪುಜಾರು ಹಾಕಲು ಡ್ರೈವರ್ ನಕಲು ₹1 ಅಮೌಂಟ್ ದೆಪ್ಪುಜಾರು ಎಮರ್ಜೆನ್ಸಿ ಹೋಗ್ತಿಲ್ಲ ಸಡನ್ನೇ ಬರ್ಪೇರು. ಕೆಲವು ರಿಕ್ಷಾ ಡ್ರೈವರ್ ನಕಲೇ ಒಳ್ಳೇರು ಅಗಲು ರಿಕ್ಷಾ ಅಗಲನ ಬೇಲೆ ಬುರ್ದು ರಿಕ್ಷಾ ಸೈಡ್ ನಿಂತದೆ ಅಗಲು ಸಡನ್ನೇ ಬರ್ಪೇರು. ಅದು ಹಿಂದೂ ಮುಸ್ಲಿಮ್ ಅವು ಹಿಂದಿನ ದಾಲ ಇತ್ತು ಪೂರ ಊಟ ಪೂರ ಒಟ್ಟಿಗಲ್ಲ ಸವಾರ್ದೈತೆ ಒಂಜಿ ಎಂಗ್ಲ ಊಟ ಒಂಜಿ ಹಿಂದಿ ಪಣಲ್ಲಿ ಸೆಂಟ್ರಿಂಗ್ ಬೆಲೆ ತಗೊಳ್ಳೇರಿ ರಿಕ್ಷಾ ಬೆಲೆ ತಗೊಳ್ಳೇರಿ ಕುಡ್ಲಡಿ ಯಾನ್ ಬೆಲೆ ತಪ್ಪೆ ಯಾನ್ ರಾತ್ರಿ ಇದೇ ಬರ್ತದೆ ಬೊಕ್ಕ ಯಾನ್ ಪೋಪೆ ಪೂರ ಡ್ರೈವರ್ ನಕಲು ಪೂರ ರಿಕ್ಷಾ ಜಾಸ್ತಿ ಪೂರ ರಿಕ್ಷಾ ತಗಲಿ ఒక ಮುಲ್ಪ ಪೂರ ಉಳ್ಳೇರಿ ಎಂಗ್ಲೊಟ್ಟಿಗೆ ಪೂರ ಎಡ್ಡೆಡ್ ಉಳ್ಳೇರಿ ಎಡ್ಡೆ ರೀತಿ ಬಂಡ ಸಂವಾದ ಬಂಡ ಅಂಚೆ ಅಂತ ಗೊತ್ತಾಗ್ತದೆ ಡ್ರೈವರ್ ನಕಲ್ ಪೂರ ತಗಲು ಧರ್ಮ ತಗಲು ಹಾಂ ಪೂರ ಧರ್ಮ ತಗಲಿಲ್ಲ ನಮಗೆ ಪೂರ ಧರ್ಮ ತಗಲಿಲ್ಲ ಪೂರ ಎಡ್ಡೆ ಸಪೋರ್ಟ್ ಎಂಗ್ಲ ಊಡಿಜ್ಜ ಫುಲ್ ಎಡ್ಡೆ ಸಪೋರ್ಟ್ ಪಂಡೆ ವಿಶ್ವಾಸ ಬೈತೀನಿ ಎಂಗ್ಲ ಕ್ಲಬ್ದ ಮಿತ್ತು ಜನಕ್ಕೆಲ್ಲ ವಿಶ್ವಾಸ ಇತ್ತಿನ ಈ ಕ್ಲಬ್ ಕೊಂಚ ಹೆಲ್ಪ್ ಮಲ್ಪದಲ್ಲ ಎಂಕ್ಲು ಕಾಸು ಮಲ್ಪುನ ಎಂಗ್ಲ ಪಿರಿಯಡ್ ಏರ್ಲ ಬರ್ಪುಜೆ ಏರ್ಲ ಬರ್ಪು ಐಕಿ ದಾಯ ಮಲ್ಪಡ ಆಕಲಿ ತಿನ್ಪುನು
ಅಗ್ಲಿ ದಾಯಲ್ ಬರೋ ಆತ ವಿಶ್ವಾಸ ಇತ್ತಿನೆಟ್ಟು ಎಂಗ್ಲೊಂಜಿ ಕ್ಲಬ್ ಇತ್ತಿನೆಟ್ಟ ಇತ್ತು ಮಲ್ಲೊಂಜಿ ಪ್ರಾಜೆಕ್ಟ್ ಈ ಸರ್ತಿ ದೀತಿಂದು ಹೋಯಿನ ಸರ್ತಿ ಆಂಬುಲೆನ್ಸ್ ಎಂಗ್ಲೆ ದೀನ ಎಂಗ್ಲಿಗೆ ಎಡ್ಡೆ ಸಪೋರ್ಟ್ ಮಾಡ್ತಾರೆ ಎಡ್ಡೆ ಅಮೌಂಟ್ಲ ಬೈದಿಲ್ಲ ಎಂಗ್ಲ ವರ್ಷಗೂ 80,000 ಖಾಲಿ ಪೆಟ್ರೋಲ್ಗೆ ಹೋಗ್ಪಣೆ ಎಂಗ್ಲೆ ಪೆಟ್ರೋಲ್ಗಳ ಬೊಕ್ಕ ಎಕ್ಸ್ಪೆನ್ಸ್ ಬರೋಪಣೈತೆ ಐಕ್ ಬರೋಪಣ ಐತೆ ಇಂದು ಎಂಗ್ಲೆ ಬತ್ತಿನಿಟ್ಟು ಅವಡು ಬ್ಯಾಚ್ ಎಂಗ್ಲೆ ಇನ್ಕಮ್ ದಾಲ್ ಇಜ್ಜಿನಿಟ್ಟು ಇನ್ಕಮ್ ದಾಲ್ ಬರ್ಬಿಜೆ ಈ ವರ್ಷ ಪ್ರತಿ ಎಂಗ್ಲೆ ದಾಲಂಡ್ಲ ಈ ಮ್ಯಾಚ್ ಅವು ಇನ್ನು ಮಲ್ತಿದಾನ ಎಂಗ್ಲೆ ಚೂರು ಅಮೌಂಟ್ ಬರ್ತಿಲ್ಲ ಅವೇನು ಜೊತೆಗೆಪ್ಪ ಅವನ ಜೊತೆ ಇದು ಪೂರ ಇನ್ನು ಖರ್ಚಿಗೆ ಇನ್ನಕ್ಕೆ ಪೂರ ಹಾಕೊಂಡು ಐತೆ ಈತ ತಿಂಗಳಿಗೂ ಪ್ರತಿ ತಿಂಗಳಿಗೂ ಈತ 2 ವರ್ಷ ಮುಟ್ಟ ಒಂದು ಪುಂಜ ಹೋಗಿ ಎಂಗ್ಲೊಂದು ಕಿಟ್ ಕೊರೋಂಗಿಲ್ಲ 2 ಸಾವಿರದ ಕಿಟ್ ಕೊರೋಂಗಿಲ್ಲ ಆಯ್ತು 500 ರೂಪಾಯಿ ಕ್ಯಾಶ್ ಮಗ 1,500 ರೂಪಾಯಿದ ಆರಿ ಸಾಮಾನು ಕೊರೋಂಗಿಲ್ಲ ಆ ಇಲ್ಲಡೆ ದಾಲಜ್ಜಿ ಆ ಅಂಜೋಜ್ಜಿ ಒಂಜಿ ಮಗೆಪ್ಪುನು ಎಲ್ಲಿ 5 ವರ್ಷದ ಮಗೆಪ್ಪುನು ಹೋಗ ಕೊಂಚ ಹುಷಾರಿಜ್ಜಿ ಯಾಕೊಂಜಿ ಕಿಟ್ ಕೊರೋಂಗಿಲ್ಲ ಆಯ್ತು ಇತ್ತ ಎಂಗ್ಲ ಮೆಂಬರ್ ನಕ್ಲೆ 2 ವರ್ಷದ ಆಲ್ರೆಡಿ ಆತಂದು ಕೊರ್ಪುಣ ಅವು ತಿಂಗಳು ಕೊರಂಜವಲ್ಲ ಅವ ಎಲ್ಲರಿಗೂ ನಮಸ್ಕಾರ. ನಾನು ಸಿಸ್ಟರ್ ಮೇಬಲ್, ಇಲ್ಲಿ ಮರಿಯಗಿರಿ ಆರೋಗ್ಯ ಕೇಂದ್ರದ ಸದಸ್ಯರ ಪರವಾಗಿ ನಮ್ಮ ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಅವರ ಸದಸ್ಯರ ಅವರ ಸೇವೆ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರು ನಮಗೆ ಹಗಲು ಅಥವಾ ರಾತ್ರಿ ಎನಿ ಟೈಮ್ ಆಫ್ ದ ಡೇ ಅವರು ಅವೈಲೇಬಲ್ ಇದ್ದಾರೆ. ಇನ್ ಕೇಸ್ ಎಮರ್ಜೆನ್ಸಿ ಪೇಷಂಟ್ ಬರುವಾಗ ನಾವು ಫಸ್ಟ್ ಏಡ್ ಮಾಡಿ ಅವರನ್ನು ಬೇರೆ ಆಸ್ಪತ್ರೆಗೆ ಅವರಿಗೆ ಸಾಗಿಸಬೇಕಾದ್ರೆ ನಮಗೆ ಅವರ ಅಗತ್ಯವಿದೆ. ಎನಿ ಟೈಮ್ ನಾವು ಕಾಲ್ ಮಾಡಿದಾಗ ಅವರು ಎಮರ್ಜೆನ್ಸಿ ಇಲ್ಲಿರ್ತಾರೆ, ಅವರು ಯಾವತ್ತೂ ಅವರು ಇಲ್ಲ ಅಂತ ಹೇಳಿದ್ದಿಲ್ಲ. ಅವರ ಸಹಾಯವು ನಮಗೆ ಯಾವತ್ತೂ ಸಿಗ್ತಾ ಇದೆ. ಮುಂದೇನೂ ಈ ಸಹಾಯ ಈ ಜನರಿಗೆ ಸಿಗಲಿ ಮತ್ತು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತೇನೆ. ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಅವರಿಗೆ ಬೇಕಾದ ಶಕ್ತಿ ಮತ್ತು ರೋಗಿಗಳ ಸೇವೆ ಮಾಡಲು ಅವರಿಗೆ ತುಂಬ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಲ್ಲಿ ನಾನು ಬಂದಾಗ ನಾನು ಈ ಆಸ್ಪತ್ರೆಗೆ ಬಂದು 2.5 ವರ್ಷ ಆಗ್ಲಿಕ್ಕೆ ಬಂತು. ನಾನು ಇದ್ದಾಗ ಈ ಆಸ್ಪತ್ರೆಯಲ್ಲಿ ತುಂಬ ಕೇಸಸ್ ಬಂದಿದ್ದಾವೆ. ಅಂದರೆ ಆಕ್ಸಿಡೆಂಟ್ ಕೇಸ್, ಹಾಗೆಯೇ ಎಮರ್ಜೆನ್ಸಿ ಅಂದರೆ ಅನ್ಕಾನ್ಷಿಯಸ್ ಆಗಿ ಬಂದ ಪೇಷಂಟ್ಸ್ ಇಲ್ಲಿದ್ದಾರೆ. ಆವಾಗ ಇಮಿಡಿಯೇಟ್ ನಮಗೆ ನೈಟಲ್ಲಿ ಏನಾಗ್ತದೆ, ಡಾಕ್ಟ್ರು ಇಲ್ಲ, ನಾವೇ ಮ್ಯಾನೇಜ್ ಮಾಡೋದು, ಸಿಸ್ಟರ್ಸ್ ಮ್ಯಾನೇಜ್ ಮಾಡ್ತೇವೆ. ಆವಾಗ ಇಮಿಡಿಯೇಟ್ ನಮಗೆ ಪೇಷಂಟನ್ನು ಶಿಫ್ಟ್ ಮಾಡಬೇಕು. ಅವರದ್ದು ಲೈಫ್ ಇಂಪಾರ್ಟೆಂಟ್. ಆ ಟೈಮಿಗೆ ಇಮಿಡಿಯೇಟ್ ಕಾಲ್ ಮಾಡಿದಾಗ ಯಾವತ್ತೂ ಅವ್ರು ಇಲ್ಲ ಅಂತ ಹೇಳಿಲ್ಲ. ಎನಿ ಪಾರ್ಟ್ ಆಫ್ ಮಿಡ್ ನೈಟ್ ಅಸು ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದಾಗಿ ಆ ಮೂಮೆಂಟಿಗೆ ಪೇಷಂಟಿಗೆ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ಶಿಫ್ಟ್ ಮಾಡಿ ಅವರ ಜೀವ ಕಾಪಾಡುವುದು ನಮ್ಮ ಕರ್ತವ್ಯ ಮತ್ತು ಅವರದ್ದು ಕರ್ತವ್ಯ ಅಂತ ಇಟ್ಕೊಂಡು ಅವ್ರು ಬಂದಿದ್ದಾರೆ. ಒಂದು ಅರ್ಲಿ ಮಾರ್ನಿಂಗ್ ನಾವು ಆ್ಯಕ್ಚುಲಿ ಬೆಳಿಗ್ಗೆ ಪೂಜೆಗೆ ಹೋಗ್ತೇವೆ. ಆದರೆ ಆ ದಿನ ನಾವು ಪೂಜೆಯಿಂದ ಬರುವಾಗಲೇ ಒಂದು ಪೇಷಂಟ್ ಅಂದರೆ ಎಲೆಕ್ಟ್ರಿಕ್ ಶಾಕ್ ಆಗಿತ್ತು. ಅವ್ರ ಪೇಷಂಟ್ ಮಗ ಎತ್ಕೊಂಡು ತಂದಿದ್ದಾನೆ. ಆ ಟೈಮಿಗೆ ಪೇಷಂಟ್ ಜಸ್ಟ್ ಫೀಬಲ್ ಪಲ್ಸ್ ಇತ್ತು. ಆ ಟೈಮಿಗೆ ಇಮಿಡಿಯೇಟ್ ನಮ್ಮ ಡಾಕ್ಟರ್ ಇದ್ರು. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೇರ್ ಬೇಕು, ಫಸ್ಟ್ ಏಡ್ ಕೇರ್ ಬೇಕಂದ್ರೆ ಫಸ್ಟ್ ಏಡ್ ಅಂದರೆ ಅವ್ರ ಲೈಫ್ ಆಲ್ರೆಡಿ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಆವಾಗ ನಮ್ಗೆ ಇಮಿಡಿಯೇಟ್ ಕಾಲ್ ಮಾಡಿದೆ. ಅವ್ರು ಇಮಿಡಿಯೇಟ್ ಬಂದು ಶಿಫ್ಟ್ ಮಾಡಿದ್ದಾರೆ ಪೇಷಂಟನ್ನು. ಅದೊಂದು ಇನ್ಸಿಡೆಂಟ್ ನಂಗೆ ನೆನಪಿದೆ. ಸುಮಾರು ಇನ್ಸಿಡೆಂಟ್ ಇದೆ. ಇಲ್ಲಿ ಪೇಷಂಟಿಗೆ ದೊಡ್ಡ ಆಸ್ಪತ್ರೆ ಅಂತ ಯಾವುದು ಹತ್ತಿರದಲ್ಲಿ ಇಲ್ಲ. ಇಲ್ಲಿ ಈಚೆ ಕಡೆ ಆಳ್ವಾಸಿಗೆ ಹೋಗಬೇಕು, ಮೂಡುಬಿದ್ರಿಗೆ ಇಲ್ಲ, ಇಲ್ಲಿ ಅವರು ಕಂಕನಾಡಿ ಅಥವಾ ಎಜಿ ಆಸ್ಪತ್ರೆಗೆ ಹೋಗಬೇಕು. ಇಲ್ಲಿಂದ ಇಮಿಡಿಯೇಟ್ ಶಿಫ್ಟ್ ಮಾಡೋದು, ನಮಗೆ ಆಂಬುಲೆನ್ಸ್ ವ್ಯವಸ್ಥೆ ಬೇಗ ಬೇಕು, ಅದನ್ನು ನಮಗೆ ಯಾವತ್ತೂ ಅವರು ಸಹಕರಿಸಿದ್ದಾರೆ ಮತ್ತು ಇಮಿಡಿಯೇಟ್ ಹೆಲ್ಪ್ ಮಾಡಿದ್ದಾರೆ. ಮುಂದೇನು ಅವರದ್ದು ಹೆಲ್ಪ್ ನಮಗೆ ಸಿಗಲಿ ಅಂತ ನಾವು ಅಪೇಕ್ಷಿಸುತ್ತೇವೆ ಮತ್ತು ಅವರಿಗೂ ಒಳ್ಳೆಯದನ್ನು ನಾವು ಬಯಸುತ್ತೇವೆ. ಹೀಗೆ 4 ಜನರಿಂದ ಪ್ರಾರಂಭವಾದ ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆ 400 ಆಗಿ ಬೆಳಿಬೇಕಿದ್ದರೆ ಪ್ರತಿಯೊಂದು ಸದಸ್ಯನಿಗಿರುವ ಸಮಾಜ ಸೇವೆಯ ಮನೋಭಾವನೆ ಕಾರಣ ಹೊರತು ಬೇರೇನಿಲ್ಲ. ಕುಪ್ಪೆ ಪದವು ಅಂತ ಹೇಳಿದರೆ ಒಂದು ವಿಶೇಷವಾದ ಒಂದು ಜಾಗ. ಇಲ್ಲಿ ಒಂದು ರಾಜಕೀಯವಾಗಿ ಕೂಡ ಒಂದು ಸಂಗಮ ಇರ್ತಕ್ಕಂಥದ್ದು. ಎಲ್ಲ ಜಾಗದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇರುವುದಿಲ್ಲ. ಆದರೆ ಕುಪ್ಪೆ ಪದವು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷದ ಇರ್ಬೋದು, BJPಯ ಪಕ್ಷ ಇರ್ಬೋದು, ಅದೇ ರೀತಿಯಲ್ಲಿ ಕಮ್ಯುನಿಸ್ಟಿನ CPM ಪಕ್ಷ ಇರ್ಬೋದು, JDS ಕೂಡ ಪ್ರಬಲವಾಗಿ ಇಲ್ಲಿ ಇದ್ದಂಥ ಒಂದು ಚರಿತ್ರೆ ಇರತಕ್ಕಂಥ ಒಂದು ಜಾಗ. ಇಲ್ಲಿ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಸೌಹಾರ್ದಕ್ಕೆ. ಯಾವುದೇ ಒಂದು ಸಂದರ್ಭದಲ್ಲಿ ಎಂಥ ಘಟನೆ ಆದಾಗ ಕೂಡ
ಈ ಊರಿನಲ್ಲಿ ಭಾಳ ಒಂದು ಮೆಚ್ಚುಗೆಯನ್ನು ನಾವು ಪಡೆದಂಥ ಒಂದು ಕುಪ್ಪೆ ಪದವಿನ ಊರಿನಲ್ಲಿ ವಿಶೇಷವಾಗಿ ಈ ಸಂಘಟನೆ ಮಾಡಿರ್ತಕ್ಕಂಥ ಪ್ರಥಮ ಕಾಲದಲ್ಲಿ ನಮ್ಮ ಮಿತ್ರರು ವಸಂತಾಚಾರ್ಯ ಅಂತೇಳಿ ಅವರು ಈ ಪ್ರಾರಂಭ ಹಂತದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ತದನಂತರ ಬೆಳವಣಿಗೆಯಾಗಿ ಈಗ ಹಸನಬ್ಬನವರು ಅಧ್ಯಕ್ಷರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನಿ ಎಂಕಲ್ನ ಊರುಡು ಒಂಜಿ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಪಂಡದು 32 ವರ್ಷದ ಪಿರವುಡು ಒಂಜಿ ಗೊಬ್ಬುನೆದಕ್ಕೆ ಸಲದು ಮಲ್ದಿನಂಚಿನ ಒಂಜಿ ಸ್ಪೋರ್ಟ್ಸ್ ಕ್ಲಬ್. ಇನಿ ಗೊಬ್ಬುನ ಮುಖಾಂತರವಾದ ಸೌಹಾರ್ದ ಉಪ್ಪುಗ ಪನ್ಪಿನ ಒಂಜಿ ಈ ಕ್ಲಬ್ ಉದಿಪನಾದ ಸುಮಾರು 32 ವರ್ಷ ಆಂಡ ಇನಿ ಕುಪ್ಪೆ ಪದ ಬಾಗಡು ಮಸ್ತ್ ಎಡ್ಡೆ ಜನಪರ ಕೆಲಸಲೇನು ಮುಕ್ಕಲು ಮಲ್ತದುಲ್ಲೇರು. ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಎಡ್ಡೆ ಕೆಲಸ ಮಲ್ತದ್ರೆ ಅಂಚೆ ನೆಂಬರಾಣಿ ಆಂಬುಲೆನ್ಸ್ ಮಾಡ್ತಾರೆ ಅಪ್ಪಾಗ ನಮ್ಮ ಒವ್ವೇ ಅಕಡೆ ಪಂತೇನು ನಿಕ್ಲು ಹೆಂಚಿನ ಕೆಲಸ ಮಲ್ಪಲಿ ಎಂಕ್ಲು ನಿಕ್ಲು ವ್ಯವಸಾಯದ ಉಲ್ಲ ನಿಕ್ಲು ಎಂಕ್ಲು ಸಪೋರ್ಟ್ ಮಲ್ಪುವ ಅಂಚೆ ಪಂಡದು ಏನು ಅಕಡೆ ಪಂತೇನು ಅಂಚದು ನಮ್ಮ ಮಾತೆಲ್ಲ ಸೇರಿದು ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ನು ಎಡ್ಡೆ ರೀತಿಯಲ್ಲಿ ನಡಪಡುಗ ಪಂದು ನನ್ನ ಆಸೆ. ಈ ಸಂದರ್ಭದಲ್ಲೂ ನಾನು ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ಬಿಗೆ ನಮ್ಮ ಕುಟುಂಬ ಯಾವತ್ತೂ ಋಣಿಯಾಗಿದೆ. ಯಾಕೆಂತ ಹೇಳಿದರೆ ಈಗ ನಮ್ಮ ಸಹೋದರ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ನಮಗಾಗಿ ಪಟ್ಟ ಶ್ರಮಕ್ಕೆ ನಾವು ಆಭಾರಿಯಾಗಿದ್ದೇವೆ. ಎಂಕುಲು ಒಂಜಿ ಬ್ಯಾಟ್ದ ಮಿತ್ತು ಕುಲ್ಲೆರ್ಲ ಬಿಡೋಯ್ತಿಜ ದಯಪಂಡ ಐಟೊಂಜಿ ಆತ ಗೌರವ ಬೋಡು ಆ ಬ್ಯಾಟ್ಗೆ ಒಂಜಿ ಗ್ರಿಪ್ ಆಡ್ನ ಐನ ಒಂಜಿ ದೀಪಿನ ದೆತೀಪಿನ ಇಂಚಿನ ಪೂರ ವ್ಯವಸ್ಥೆ ಎಂಕಲ್ ಎತ್ತನೆ ಓಡೆ ಮುಟ್ಟ ಪಂಡ ಶಿಸ್ತು ಕ್ರಮಲ ಅಂಚಿನ ಎತ್ತನೆ ಎಂಕ್ಲು ಹೋಮ್ ಟೀಮ್ಡು ಗೊಬ್ಬಡು ಬಂಪಿನ ಒಂಜಿ ಎಂಕ್ಲೆಗೊಂದು ಇತ್ತಿನ ಆಸೆ ಪಿದೈದು ಔಟ್ ಸೈಡ್ ಪಾಡು ಗೊಬ್ಬರ ಅಲ್ಲಿ ಕಾಸು ಕೊಡ್ದಿಯರೆಲ್ಲ ಪರ್ಚೇಸ್ ಮಾಡ್ದು ಗೊಬ್ಬರ ಅಲ್ಲಿ ಎಂಕ್ಲ ಕುಪ್ಪೆದೋಡಿ ಕ್ರೀಡಾಳು ಉಲ್ಲೇರು ಅಕ್ಲಿನ ಗುರ್ತಿಸವಾಡು ಅಕ್ಲೆ ಇಡಾನೆ ಎಂಕ್ಲು ಗೊಬ್ಬವಾಡು ಬಂಪಿನ ಒಂಜಿ ಎಂಕ್ಲೆ ಮಹಾ ಒಂಜಿ ಉದ್ದೇಶ ಎತ್ತಿ ನಾವು ಇನ್ನು ಎಂಕ್ಲ ಮೂಜತ್ತು 30 ಟೀಮ್ದು ಆತು ಜವಣೆರುಲ್ಲೆ ಒಂಜಿ ಕ್ರೀಡೆ ಮಲ್ಪುಡಾಂಡ 30 ಟೀಮ್ ಇನಿ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ದು ಒಂಜಿ ಟೂರ್ನಮೆಂಟ್ ಆಪಿನ ವರ್ಷಗೋರ ಅಕ್ಲು ವಾರ್ಷಿಕ ಹೂವಂಡಲ್ಲ ಎಡ್ಡೆ ಉದ್ದೇಶದ ಇದು ಮಲ್ಪುವೆರು ಅಂಚನೆ ಐತ ಪಿರವುಡು ಇನಿ ಕ್ರಿಕೆಟ್ ಟೀಮ್ ಮಸ್ತ್ ಉಂಡು ಅಕ್ಲು ಕ್ರೀಡೆ ಅವಂದೇ ಉಪ್ಪುಂಡು ನಿರಂತರ ಅವಂದು ಉಪ್ಪುಂಡು ಬೊಕ್ಕ ಐಟ ಎಂಚಿನಲ್ಲಿ ಅಪವಾದ ಬರ್ತುಂಡಲ್ಲ ಕ್ರೀಡೆ ಎಂಕಲ್ನ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡೆ ವರ್ಷಗೋರ ಮಲ್ತುಂಡಲ್ಲ ನಿರಂತರ ಒಂದಿತ್ತಿನ ಕ್ರೀಡೆ ಅವು ಏರು ಗೊಬ್ಬು ನಕ್ಲು ಬಂಡ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಇಂದು ಒಂಜಿ ಅವು ಐಕ ಮಾನದಂಡೆ ಏರು ಎಂಚಿನ ಮಲ್ತುಂಡಲ್ಲ ಅವು ಗೊಬ್ಬು ನಕ್ಲ ಅವು ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಅವು ಕ್ರಿಕೆಟ್ ಟೈಟಲ್ ಹತ್ತು ಸ್ಪೋರ್ಟ್ಸ್ ಟೈಟಲ್ ಬರ್ಪುನು ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ಗೆ ಪಂಡ ಆತು ಫೇಮಸ್ ಉಂಡು ಕ್ರೀಡೆ ಎಂಕ್ಲೆಗ್ ಬಿನೋಡು ಐಟ್ ಬತ್ತಿನ ಅವ್ರು ಪ್ರೈಸ್ ಬತ್ತಿನ ಅರ್ಧ ವರ್ಷಿನ ಒಂದು ಸಮಾಜಮುಖಿ ಅದು ದಾನ ಮಲ್ಪಡು ಪನ್ಪಿನ ಉದ್ದೇಶ ಇನಿ ಎಂಕ್ಲು ವೈದ್ಯಕೀಯ ಸೇವೆ ಕೊಡ್తుండಲ್ಲ ಇನಿ ಎನ್ನ ಫ್ರೆಂಡ್ ಸುಧಾಕರ್ ಬಂಡದು ಇನಿ ಎನ್ನ ಅರ್ಧ ಜೀವ ಉಂಡು ಫೋಟೋಲು ಉಂಡು ಆಂಡ ಆ ಜನತ್ತ ಒಂಜಿ ವೈದ್ಯಕೀಯ ನೆರವಿಗೆ ಎಂಕ್ಲು ಕೊರಡುಂದು ಅತ್ತನು ವರಿಪೆರೆ ಆಯ್ತು ಬೇಜಾರು ಸಂಗತಿ ನೀನು ಇತ್ತುಂಡ ಇನ್ನು ಕ್ಲಬ್ಬು ಆ ರೀತಿ ಕ್ಲಬ್ಬು ಅದರಲ್ಲೂ ಕೂಡ ಈ ಆ್ಯಂಬುಲೆನ್ಸನ್ನು ನಿರಂತರ ನಿರ್ವಹಣೆಗಾಗಿ ನಾನು ಗಮನಿಸ್ತಾ ಇದ್ದೇನೆ ಇಲ್ಲಿನ ಕೆಲವು ಈ ಸ್ಪೋರ್ಟ್ಸ್ ಕ್ಲಬ್ನ ಕೆಲವು ಯುವಕರು ಅವರ ನಿಬಿಡತೆಯನ್ನು ಬಿಟ್ಟು ಯಾವುದೇ ತುರ್ತು ಸಂದರ್ಭದಲ್ಲೂ ಕೂಡ ಈ ಆ್ಯಂಬುಲೆನ್ಸಲ್ಲಿ ಡ್ರೈವರ್ ಆಗಿದ್ದೆ ಓಡಿ ಬರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಅವರನ್ನ ಖಂಡಿತವಾಗಿಯೂ ನಾವು ಈ ಸಂದರ್ಭದಲ್ಲಿ ಶ್ಲಾಘಿಸಲೇಬೇಕಾಗ್ತದೆ. ಇನ್ನು ಬಹಳ ಮುಖ್ಯವಾಗಿರುವಂಥ ಒಂದು ಸೇವೆ ಇವರು ಮಾಡಿಕೊಟ್ಟಿರುವಂಥದ್ದು ಈ ಸಂದರ್ಭನ ನೆನಪಿಸ್ತೇನೆ. ಈ ಕುಪ್ಪೆಪದ ಪ್ರದೇಶದ ಒಬ್ಬ ಸಮಾಜ ಸೇವಕರಾಗಿದ್ದಂಥ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಪೀಡಿತರಾದಾಗ ಬಹಳ ದೊಡ್ಡ ಒಂದು ಮೊತ್ತದ ಅವಶ್ಯಕತೆ ಬೇಕಾಗಿತ್ತು, ಒಂದು 50 ಲಕ್ಷದ ಅವಶ್ಯಕತೆ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಹಲವಾರು ದಾನಿಗಳೊಂದಿಗೆ ಕೂಡ ಅವರು ಮನವಿಯನ್ನು ಮಾಡಿದರು. ತುರ್ತು ಸಂದರ್ಭದಲ್ಲಿ 3 ದಿನದಲ್ಲಿ 3 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಸಂಗ್ರಹಿಸಿಕೊಟ್ಟಿದ್ದು ಕುಪ್ಪೆ ಪದವಿನ ಇದೇ ಸಂಸ್ಥೆ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಆಗಿದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ತಾ ಅವ್ರನ್ನ ನಾನು ಶ್ಲಾಘಿಸ್ತಾ ಇದ್ದೇನೆ. ನಮ್ಮದು ರೂಬಿತಳ್ಳ ಅಂತ ನಮ್ಮದು ಮತ್ತು ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಇವರದ್ದು ಒಂದು ಬಾಂಧವ್ಯ ತುಂಬ ಹಳೆಯದು. ಸರಿಸುಮಾರು ಒಂದು 20-25 ವರ್ಷದ ಮುಂಚಿನ ನಮ್ಮದು ಒಂದು ಬಾಂಧವ್ಯ ಆಗಿರುತ್ತೆ. ಮುಂಚೆ ಹೇಗೆ ಅಂದರೆ ಒಂದು ಸಲಿಯ ಒಂದು ತಂಡವಾಗಿರೋದು ಅವರು ನಮ್ಮ ಕಲ್ಲಾಡಿ ಕಡೆಗೆ ಬರ್ತಾ ಇದ್ರು ಕ್ರಿಕೆಟ್ ಪಂದ್ಯಾಟಕ್ಕೆ. ಸೊ ಆವಾಗ ನಮ್ಮ ಸೌಹಾರ್ದ ತಂಡದಲ್ಲಿ ಪ್ರಮುಖರಂದರೆ ಮನೋಹರ್, ಲತೀಫು, ನಿಸಾರ್ ಮತ್ತು ರಿಯಾಜ್ ಪ್ರಮುಖರಾಗಿದ್ದರು. ಸೊ ಅವರು ನಮ್ಮ ಜೊತೆಗೆ ಕ್ರಿಕೆಟ್ ಆಡ್ತಾ ಬರ್ತಿದ್ರು. ನಾವು ಸಹ ಅವ್ರ ಜೊತೆ ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾಯಿದ್ದೆವು. ಅದೇ ಥರ ಕೆಲವೊಂದು ಸಲ ನಾವು ಕ್ರಿಕೆಟ್ ಮ್ಯಾಚಿಗೆ ಟೂರ್ನಮೆಂಟ್ಗೆ ಹೋಗುವಾಗ ನಮ್ಮ ತಂಡದಿಂದ ಕೆಲವರು
ಅವರ ತಂಡದ ಪರವಾಗಿ ಆಡ್ತಾ ಇದ್ರು. ಅದೇ ಥರ ಅವರು ನಮ್ಮ ತಂಡದ ಪರವಾಗಿ ಆಡ್ತಿದ್ರು. ಸಮಾಜಕ್ಕಾಗಿ ಒಂದು ಆಂಬ್ಯುಲೆನ್ಸ್ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ಗಳಿಂದ ಸಮಾಜಕ್ಕಾಗಿ ಒಂದು ಆಂಬ್ಯುಲೆನ್ಸ್ ಅವರು ನೀಡಿರೋದು ಇದು ನಿಜವಾಗ್ಲೂ ಒಂದು ಉತ್ತಮ ಒಂದು ಕೆಲಸ ಅಂತ ಹೇಳ್ಬೋದು. ಅದೇ ಥರ ಇನ್ನಿತರ ಹಲವಾರು ಹೇಳಲಿಕ್ಕೆ ಹೋಗ್ಲಿಕ್ಕೆ ಇನ್ನೂ ತುಂಬ ಲಿಸ್ಟ್ ಇದೆ. ಸಮಾಜ ಸೇವೆಯಲ್ಲಿಯೂ ತೊಡಗಿದ್ದಾರೆ, ಕೇವಲ ಕ್ರೀಡೆಯಲ್ಲಿ ಅಲ್ಲ. ಸೊ ಸಮಾಜ ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ನನ್ನ ಹೆಸರು ಅಬ್ದುಲ್ ರಜಾಕ್, ಇದೇ ಕುಪ್ಪೆಬೆದ ಊರಿನವರು. ನಮ್ಮ ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಈಗಾಗಲೇ ಹೇಳಿದಂತೆ 32 ವರ್ಷಕ್ಕಿಂತ ಮಿಕ್ಕಾಗಿ ಈ ಕುಪ್ಪೆಬೆದ ಪರಿಸರದಲ್ಲಿ ಕಾರ್ಯಾಚರಿಸ್ತಾ ಬರ್ತಾ ಇದೆ. ನಾನು ಅದರ ಬಗ್ಗೆ ಮುಂದುವರಿಸುವುದಿಲ್ಲ. ಈಗಾಗಲೇ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಏನು ಮಾಡಿದೆ ಅಂದರೆ ಜನರಿಗೆ ಗೊತ್ತಿರ್ಬೋದು, ಹಲವಾರು ಬಗೆಯಲ್ಲಿ ಈ ಒಂದು ಜನಪರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದ ಇದೆ. ನಾನೊಂದು ಆಸ್ಪತ್ರೆಯಲ್ಲಿ ಉದ್ಯೋಗದಲ್ಲಿ ಇರುವುದರಿಂದ ನನಗೂ ಗೊತ್ತಿರುವ ವಿಷಯ, ಈಗಾಗಲೇ ಅವರು ಪ್ರಾರಂಭಿಸಿದಂಥ ಆ್ಯಂಬುಲೆನ್ಸ್ ಯಾವ ಸಮಯದಲ್ಲಿ ಎಷ್ಟು ಸಲ ಒಂದು ಆಸ್ಪತ್ರೆಗೆ, ನನ್ನ ಎನಪೈ ಹಾಸ್ಪಿಟ್ಲಿಗೆ ಲೆಕ್ಕ ಇಲ್ಲದಷ್ಟು ಸಮಯದಲ್ಲಿ ಅಲ್ಲಿಗೆ ಬಂದು ತಮ್ಮ ಪೇಷಂಟ್ಗಳನ್ನು ಕರ್ಕೊಂಡು ಹೋಗಿ ಇತರ ಕಡೆಗೆ ಮುಟ್ಟಿಸಿದ್ದಾರೆ. ಅದಲ್ಲದೆ ಇತರ ಜಾಗದಲ್ಲಿ ನಾನು ಹೇಳಿದಾಗ ಬಂದು ಆ ಪೇಷಂಟನ್ನು ಕೂಡ ಅವರು ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ನಿಜವಾಗಿ ಹೆಮ್ಮೆಯ ವಿಷಯ. ಅದಲ್ಲದೆ ಇನ್ನು ಎಷ್ಟೇ ರೋಗಿಗಳಿಗೆ, ಇಲ್ಲಿ ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಎಷ್ಟೋ ರೋಗಿಗಳಿಗೆ ಸೌಹಾರ್ದ ಸ್ಪೋರ್ಟ್ಸ್ ವತಿಯಿಂದ ನನ್ನ ಬಳಿಗೆ ಕಳಿಸಿ ತುಂಬ ಕಣ್ಣಿನ ಆಪರೇಷನ್, ನಿಜವಾಗಿಯೂ ಕಣ್ಣು ಜನರಿಗೆ ಬಹಳ ಮುಖ್ಯವಾದಂಥ ಒಂದು ಅಂಗ. ಕಣ್ಣು ಕಾಣದೇ ಇದ್ದರೆ ಅವ್ರು ಏನು ಮಾಡಬೇಕು, ಇನ್ನೊಬ್ಬರ ಅವರ ಮನೆಯಲ್ಲಿರೋ ಮಗನನ್ನು ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅಂಥ ಸಮಯದಲ್ಲಿ ಅವರಿಗೆ ಯಾರಿಗೆ ಕಣ್ಣಿನ ಕಾಣುವುದಿಲ್ಲ ಅಂಥವರನ್ನು ಗುರುತಿಸಿಕೊಂಡು ಅವರನ್ನು ಎನಪೈ ಆಸ್ಪತ್ರೆಗೆ ಅಥವಾ ಇನ್ನಿತರೆ ಆಸ್ಪತ್ರೆಗಳಿಗೆ ಕರೆಸಿ, ಬೇರೆ ಆಸ್ಪತ್ರೆಗೆ ತುಂಬ ಕಳಿಸಿದ್ದಾರೆ, ಆದರೆ ನಮ್ಮ ಆಸ್ಪತ್ರೆಗೆ ಸುಮಾರು ನನ್ನ ಇಲ್ಲಿ ಲೆಕ್ಕದಲ್ಲಿ ಒಂದು 20 ಮಂದಿಯನ್ನು, ಅದು ಹೆಸರು ಹೇಳಲಿಕ್ಕೆ ಬೇಕಾದರೂ ನಾನು ಹೇಳಿದೆ, ಈಗ ಬೇಡ, ಅಂಥ ಒಂದು ಸೇವೆಯನ್ನು ಮಾಡಿದಂಥ ಅವರೀಗ ತನ್ನ ಸ್ವಂತ ಕಣ್ಣಿನ ದೃಷ್ಟಿಯನ್ನು ನೋಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಹೆಮ್ಮೆಯ ವಿಷಯ. ಅದು ನಿಜವಾಗಿಯೂ ಪ್ರಶಂಸಿಸುವಂಥ ವಿಷಯ. ಯಾಕೆಂದರೆ ಜನರು ಅವರು ಬದುಕಬೇಕಾದ್ರೆ ಅವರಿಗೆ ಅವರ ಅವಲಂಬನೆ ಮಾಡಬೇಕು. ಅದು ಬೇಕಾದ ಅವರ ಕಣ್ಣು ಅಥವಾ ಅಂಗಾಂಗಗಳು ಅದನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್. ಅದಲ್ಲದೆ ಈಗಾಗಲೇ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಒಂದು ಸಣ್ಣ ಮಗು ಇಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅವರಿಗೆ ಕಣ್ಣು ಕಾಣದೆ ಮನೆಯಲ್ಲಿ ಪಾಪ ಬೇರೆ ಬೇರೆ ಕಡೆಗೆ ಎಷ್ಟೋ ಹಣ ಖರ್ಚು ಮಾಡಿಕೊಂಡು, ಹಲವಾರು ಹಣ ಖರ್ಚು, ಅವರ ಸ್ವಂತ ಖರ್ಚು ಮಾಡಿಕೊಂಡು ಆ ಮಗುವಿಗೆ ಇನ್ನೂ ಕಣ್ಣಿನ ಸರಿಯಾಗಿಲ್ಲ. ಆ ಸಮಯದಲ್ಲಿ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ನ ಒಂದು ಪ್ರೋಗ್ರಾಮ್ ನಡೆಯಿತು. ಆ ಪ್ರೋಗ್ರಾಮ್ ಅಲ್ಲಿ ಅವರು ನಮ್ದು ಇದು ಪಡಿತರ ಚೀಟಿ ಪ್ರೋಗ್ರಾಮ್ ನಡೆಯುವಾಗ ಆ ಹುಡುಗಿಯ ತಂದೆ ತಾಯಿಯಲ್ಲಿ ಬಂದಾಗ ಅವ್ರು ಹೇಳಿದ್ರು, ಈ ತರ ಒಂದು ಪರಿಸ್ಥಿತಿ ಇದೆ, ನನ್ನ ಮಗಳಿಗೆ ನಾವು ತುಂಬಾ ಕಡೆ ತೋರಿಸಿದ್ದೇವೆ, ಆ ಕಣ್ಣಿನ ದೃಷ್ಟಿ ಇನ್ನೂ ಸರಿಯಾಗಿ ಕಾಣುವುದಿಲ್ಲ, ಅದರಲ್ಲಿ ಮಂಜು ಕಾಣ್ತಾ ಇದೆ. ಆ ಸಮಯದಲ್ಲಿ ಅವರು ನನ್ನನ್ನು ಕರೆದು ಹೇಳಿದ್ರು, ನೋಡಿ ರಜಾಕ್ ಈ ತರ ಇದೆ ಅಂತ. ಆಗ ಅವರನ್ನು ಅಲ್ಲಿಗೆ ಎನಪೈ ಆಸ್ಪತ್ರೆಗೆ ಬರಮಾಡಿಕೊಂಡು ಅವರನ್ನು ಎಲ್ಲಾ ರೀತಿಯ ಅಲ್ಲಿ ಇಲ್ಲಿಂದ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಬರುವುದು, ಅವರೊಟ್ಟಿಗೆ ಒಂದು ಜನವನ್ನು ಕೊಡುವುದು, ಅವರಿಗೆ ಬೇಕಾದ ರೀತಿಯಲ್ಲಿ ಅಲ್ಲಿಯನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಯಾವ ಡಾಕ್ಟರ್ ಎಲ್ಲಿದ್ದಾರೆ ಎಂಬುದನ್ನು ತೋರಿಸಲಿಕ್ಕಾಗಿ ಒಂದು ಜನಗುಡನ್ನು ಕಳಿಸಿಕೊಂಡು ನನ್ನ ಸಹಕಾರವನ್ನು ಹಿಡ್ಕೊಂಡು ಆ ಮಗುವಿನ ಕಣ್ಣಿನ ತಪಾಸಣೆಯನ್ನು ಮಾಡಿ ಈಗದೀಗ ಅವಳು ಬಹಳ ಉತ್ತಮವಾಗಿ ತನ್ನ ಸ್ವಂತ ಇಚ್ಛೆಯಿಂದ ಅವಳು ನಡ್ಕೊಂಡು ಆಚೆ ಈಚೆ ಹೋಗುವಂಥ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರೆ ತುಂಬ ಎಲ್ಲರೂ ಮೆಚ್ಚುವಂಥ ಕೆಲಸ. ಆದ್ದರಿಂದ ದಯವಿಟ್ಟು ಜನರಲ್ಲಿ ನಾನು ವಿನಂತಿಸುವುದು ಯಾಕೆ ಅಂದರೆ, ಯಾರಿಗೂ ಯಾವುದೇ ಸಂಘ ಸಂಸ್ಥೆ ಇರಲಿ, ಅವರು ಸ್ವಂತವಾಗಿ ತಮ್ಮ ಹಣ ಖರ್ಚು ಮಾಡಿ ಕೆಲಸ ಮಾಡಲಿಕ್ಕೆ ಯಾವ ಸಂಘ ಸಂಸ್ಥೆ ಎಷ್ಟೇ ದೊಡ್ಡ ದಾನಿಗಳಿದ್ರೂ ಸಾಧ್ಯವಿಲ್ಲ. ಇನ್ನೊಬ್ಬರ ದಾನಿಗಳ ಸಹಾಯವನ್ನು ಪಡೆದೇ ಮಾಡುವಂಥ ಕೆಲಸ ಆಗಿರ್ತದೆ ಒಂದು ಸಂಘ ಸಂಸ್ಥೆಯ ಕೆಲಸ. ಆದ್ರಿಂದ ಈಗಾಗಲೇ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ, ಈಗ ಹಲವಾರು ಸಂಘ ಸಂಸ್ಥೆಗಳು ಇದೆ, ಅಂದ್ರೆ ಒಬ್ಬ ರೋಗಿಗೆ ಇಷ್ಟು ಹಣ ಬೇಕು ಅದು ಬೇಕು ಅಂತ ವಾಟ್ಸಪ್ ಅಲ್ಲಿ ಹಾಕೊಂಡು ಹಣ ಕಳಿಸಿ ಮಾಡ್ತಾ ಇದ್ದಾರೆ. ಅದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅದು ಆಗಿರ್ಬೋದು, ಆಗದೇ ಇರ್ಬೋದು. ಆದ್ರೆ ನಾನು ಅದರ ಬಗ್ಗೆ ಹೇಳುದಿಲ್ಲ. ನಮ್ಮ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಇಷ್ಟವರೆಗೂ ಯಾವುದೇ ಒಂದು ಹಣ ಖರ್ಚು ಕೆಲಸಕ್ಕಾಗಿ ಕೈ ಹಾಕಲಿಲ್ಲ. ಯಾವುದೇ ವಾಟ್ಸಪ್ ಅಲ್ಲಿ ಇಂಥ ಕೆಲಸ ಇಲ್ಲಿನ ಊರಿನವರು ನಮ್ಮ ಸೌಹಾರ್ದದ ಒಟ್ಟಿಗೆ ಮಾಡಿರ್ಬೋದು, ಅಥವಾ ಹೊರಗಿನ ಯಾವುದೇ ಒಂದು ಸಂಸ್ಥೆಗೆ ಅವರು ಕೈ ಬಾಚುವಂತ ಕೆಲಸಕ್ಕೆ ಹೋಗಲಿಲ್ಲ. ಇದೀಗ ದಾನಿಗಳಲ್ಲಿ ನನ್ನೊಂದು ವಿನಂತಿ ಏನಂದ್ರೆ, ನಮ್ಮ ಸಂಸ್ಥೆ ತಾವು ಇದನ್ನು ತಿಳ್ಕೊಂಡು ಯಾವ ರೀತಿ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಕೆಲಸ ಮಾಡ್ತಾ ಇದೆ, ಯಾಕಾಗಿ ಇವರು ತಮ್ಮ ವಿಡಿಯೋ ಮುಂದೆ ಬಂದಿದ್ದಾರೆ, ಏನು ಅವರ ಮುಂದಿನ ದೃಷ್ಟಿ, ಅದನ್ನು ಹಿಡ್ಕೊಂಡು ತಾವೆಲ್ಲರೂ ತಿಳ್ಕೊಳ್ಬೇಕು. ಯಾಕೆಂದ್ರೆ ಈಗಾಗಲೇ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ನಮ್ಮಲ್ಲೀಗ ಎನಪೈದಲ್ಲಿ ಅಥವಾ ಇನ್ನಿತರ ಕಾಲೇಜುಗಳಲ್ಲಿ ಮಕ್ಕಳು ಬರ್ತಾರೆ, ಯಾವಾಗ ಫೋನ್ ಮಾಡ್ತಾರೆ, ಲಾಸ್ಟಿಗೆ ಎಲ್ಲ ಅಡ್ಮಿಷನ್ ಆಗಿ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿ 2 ತಿಂಗಳಾದ್ಮೇಲೆ ಫೋನ್ ಮಾಡ್ತಾರೆ, ಸರ್ ನಮಗೆ ಒಂದು ಸೀಟ್ ಬೇಕಿತ್ತು ಅಂತ. ಯಾವುದು? ಇಂಥದ್ದು ಅಂತ ಮುಗಿದಾಗಿರ್ತದೆ. ಯಾಕೆ ನೀನು ಇಷ್ಟು ಲೇಟ್ ಮಾಡಿದ್ದು ಅಂತ. ಆಗ ನಮಗೆ ಗೊತ್ತಿರಲಿಲ್ಲ ಸರ್, ಇದು ಯಾವುದಕ್ಕೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ಥರ ಹೋಗಬೇಕು ಅಂತ ಗೊತ್ತಿರಲಿಲ್ಲ ಅಂತ. ಅದಕ್ಕಾಗಿ ಈಗ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಮುಂದೆ ಬಂದಿದೆ. ತಾವು ವಿದ್ಯಾಭ್ಯಾಸದಲ್ಲಿ 10ನೇ ತರಗತಿ ಒಳಗೆ ಕಲಿಯುತ್ತಿರುವಾಗ ತಾವು ಯಾವ ಮುಂದೆ ಗುರಿಯನ್ನು ಇಟ್ಕೊಳ್ಬೇಕು, ಯಾವ ರೀತಿ ಹೋಗಬೇಕು, ತಮ್ಮಲ್ಲಿ ಎಷ್ಟು ಆರ್ಥಿಕ ನೆರವಿದೆ, ಅದರ ಮುಂದೆ ನಾವು ಆರ್ಥಿಕದಲ್ಲಿ ಇರುವಂತಹ ಹಣವನ್ನು ಹಿಡ್ಕೊಂಡು ನಾವು ಯಾವ ದೃಷ್ಟಿಯಲ್ಲಿ ಹೋಗ್ಬೋದು. ಈಗ PUC ಇಂದ ಹೋಗುವಾಗ ಮುಂದೆ ನಾವು MBBS ಮಾಡಬೇಕಾ, BDS ಮಾಡಬೇಕಾ, ಅಥವಾ ನರ್ಸಿಂಗ್ ಮಾಡಬೇಕಾ, ಅಥವಾ ಫಿಸಿಯೋಥೆರಪಿ ಮಾಡಬೇಕಾ, ಅದು ಆರ್ಥಿಕವನ್ನು ಹೊಂದಿಕೊಂಡು ಹೋಗುವಂಥ ಪರಿಸ್ಥಿತಿ ಮಾಡಬೇಕಾದ್ರೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಬೇಕು. ಈಗ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಅದೇ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ
ಯಾವುದೇ ವಿದ್ಯಾರ್ಥಿ ಕೂಡ 10ನೇ ತರಗತಿ ಇರುವಾಗಲೇ ಅವಳಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಅವಳ ಪ್ಯಾರೆಂಟ್ಸ್ ಅನ್ನು ಕರೆದು ಅಥವಾ ಹುಡುಗಿಯನ್ನು ಕರೆದು ನೀನು ಮುಂದೆ ಈ ತರ ಹೋಗ್ಬೇಕು ಅಥವಾ ಈ ತರ ಹೋಗ್ಬೇಕಾದ್ರೆ ಇಂಥ ರೀತಿ ಕಲಿಬೇಕು, PUC ನೀನು ಏನು ತಗೊಳ್ಬೇಕು ಅಥವಾ PUC ಏನು ಮಾಡಬೇಕು, ಯಾವ ರೀತಿ ಟ್ರೈನಿಂಗ್ ತಗೊಳ್ಬೇಕು. ಈಗ ತುಂಬಾ ಸಂಸ್ಥೆಗಳಿದೆ, ಎಷ್ಟು ಹಣ ಕೊಟ್ಟರು ಅವರು ಹಣ ಖರ್ಚು ಮಾಡಿ ಇದು ಹಣ ಒಂದೇ ಕೇಳೋದು, ನಿಮ್ಗೆ ಯಾವುದಕ್ಕೆ ಟ್ಯೂಷನ್ ಬೇಕು ಅದಕ್ಕೆ ಇಷ್ಟು ಹಣ ಬೇಕು ಅಂತ. ಮಕ್ಕಳಿಗೆ ಬೇರೆ ಏನು ಕಾಣುವುದಿಲ್ಲ, ತನ್ನ ಚಿನ್ನ ಬಂಗಾರ ಎಲ್ಲವನ್ನು ಅಡವಿಟ್ಟುಕೊಂಡು ತಾವು ಇಂಥ ಒಂದು ಪರಿಸ್ಥಿತಿಗೆ ಹೋಗ್ತಾರೆ. ಆದ್ರೆ ದಯವಿಟ್ಟು ಅಂತ ಒಂದು ಪರಿಸ್ಥಿತಿಗೆ ಹೋಗಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಇವತ್ತು ಈ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಇದರಲ್ಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ಸಲಹೆ ಸಹಕಾರ, ಬೇರೆ ಏನು ಅವರಿಗೆ ಹಣ ಕೊಡುವುದಾ ಅಥವಾ ಅವರನ್ನು ಸ್ಕೂಲಿಗೆ ಕಳಿಸುವುದಾ ಅಂಥದ್ದಲ್ಲ, ಅವರ ಫೀಸ್ ಕಟ್ಟುವುದಾ ಅದಲ್ಲ. ಅದಕ್ಕಿಂತ ಮೊದಲಾಗಿ ಅವರು ಯಾವ ರೀತಿ ಎಲ್ಲಿಂದ ಹೋಗಬೇಕು, ಯಾವ ರೀತಿ ಹೋಗಬೇಕು, ಯಾರಿಗೆ ಕಳಿಬೇಕು, ಯಾರನ್ನು ಕೇಳಬೇಕು ಎಂಬುದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಆ ಒಂದು ದೃಷ್ಟಿನಲ್ಲಿ ಈ ಒಂದು ಮಾಹಿತಿ ಕೇಂದ್ರ ಮಾಡ್ತಾರೆ. ಅದಕ್ಕಿಂತ ದಯವಿಟ್ಟು ಎಲ್ಲರೂ ಇಲ್ಲಿಯ ಊರಿನವರು ಪರವೂರಿನವರು ಉತ್ತಮ ದಾನಿಗಳಿದ್ದಾರೆ. IPS IAS ಕಲಿಯುವುದಾದರೆ ಬಹಳಷ್ಟು ದಾನಿಗಳು ನೀಡುವಂತ ಜನರಿದ್ದಾರೆ, ಅದು ನಮಗೆ ಗೊತ್ತಿದೆ. ಅದರ ಮುಂದಿನ ದಿನ ಅಂತ IPS IAS ಮಾಡುವಂತ ಹುಡುಗರಿದ್ದರೆ ಮಕ್ಕಳಿದ್ದರೆ ಅವರನ್ನು ಖಂಡಿತ ಆ ದಾನಿಗಳ ಹತ್ರ ಕರ್ಕೊಂಡು ಹೋಗಿ ನಾವು ಅದರ ಬಗ್ಗೆಯೂ ಸೌಹಾರ್ದ ಕೆಲಸ ಮಾಡ್ತದೆ ಅಂತ ಹೇಳುತ್ತಾ ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಊರುಡು ಒಂದು ಅಗ್ರಗಣ್ಯ ಸ್ಥಾನಡು ಅಕ್ಲು ಎಡ್ಡೆ ಸೇವೆ ಮಲ್ತೊಂದುಲ್ಲೆರ್. ಆ್ಯಂಬುಲೆನ್ಸ್ ಸೇವೆಲ್ಲ ಪಾಪದಕ್ಕಲಿಗೆ ಮಸ್ತ್ ಉಪಕಾರ ಒಂದುಂಡು. ಅಂಚನೆ ವಾಕರ್ ಬೊಕ್ಕ ವೀಲ್ ಚೇರ್ ಬೇತೆ ಬೇತೆ ಮತ್ತು ನಿಜವಾದ ಜನೋಪಯೋಗಿ ಕಾರ್ಯಕ್ರಮಡ್ ಈ ಸಂಘ ಮಲ್ಪನ ಕೆಲಸ ಭಾರಿ ಒಂಜಿ ಕುದರ್ದ ಕೆಲಸ. ನೆಕ್ ಸುಲಭ ಇಜ್ಜಿ నేను ನಡುಪಡ್ರೆ ಮಸ್ತ್ ಆರ್ಥಿಕ ಸಂಪನ್ಮೂಲ ಬೋರ್ಡು ಅಂತೂ ಅವು ನಿತ್ಯ ನಿರಂತರವಾದ ಯಶಸ್ವಿಯಾದ ನಡಪಡುಂದಂಡ ಮಾತಾ ಜನಕಲ್ನ ಸಹಕಾರಲ ಬೋರ್ಡು, ಆರ್ಥಿಕ ಬೆಂಬಲಲ ಬೋರ್ಡು ಬೊಕ ಜವನಿರು ಸೇವಾ ಭಾವನೆದ ಜವನಿರು ಉಲ್ಲಿರು ಗ್ಯಾರಂಟಿ ಅಂಡ್ ಅಕ್ಲೆಗೆ ಬೆರಿಸಾಯವಾದ ಆರ್ಥಿಕ ಸಂಪನ್ಮೂಲ ಖಂಡಿತ ಅಗತ್ಯತೆ ಉಂಡು. ಈ ಕೆಲಸಗೂ ಸಾರ್ವಜನಿಕರು ಮಾತೆಲ್ಲ ಸಹಕಾರ ಕೊಡದು ಎನ್ನ ವಿನಮ್ರ ವಿನಂತಿ. ಒಂಜಿ ಸಮಾನ ಮನಸ್ಕ ಒಂಜಿ ಮಸ್ತ್ ಜನ ಯುವಕರನ್ನ ತಂಡವನ್ನು ಕಟ್ಟೊಂದು ಸುಮಾರು ವರ್ಷದ ದುಂಬು ಎಂಕಲ್ನ ಊರ್ದ ಹಿರಿಯರ ನಕಲು ಸೇರಿದ ಒಂಜಿ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಒಂದು ಕಟ್ಟಿರಿ. ಐಟ್ ಮಸ್ತ್ ಬೇತೆ ಬೇತೆ ಜಾತಿ ಬೇತೆ ಬೇತೆ ಧರ್ಮದ ಯುವಕರನ್ನು ಒಟ್ಟುಗೂಡಿಸೊಂದು ಸಮಾಜಮುಖಿ ಕೆಲಸ ಮಲ್ಪನಲ್ಪ ಒಂಜಿ ದುಂಬು ಉಂತುದು ಮಲ್ಪನಂಚಿನ ಒಂಜಿ ತಂಡ ಅಕಲು ಇತ್ತೇನೆ ಒಂಜಿ 2.5 ವರ್ಷದ ದುಂಬು ಒಂಜಿ ಕುಪ್ಪೆ ಬದವ ಪರಿಸರಗೆ ಒಂಜಿ ಆ್ಯಂಬುಲೆನ್ಸ್ದ ಸೇವೆಲ್ನ ಕೊರ್ದಿತ್ತೇರು. ಅಂಚನೆ ಬೇತೆ ಬೇತೆ ಈ ಸಮಾಜದ ಕಸ್ಟಡಿ ಇರಲಿಲ್ಲ ಅಕಲ್ನ ಕಣ್ಣೀರು ಒರೆಸುನಂಚಿನ ಒಂಜಿ ಕೆಲಸನ ಈ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಲ್ತೊಂದುಂಡು. ಮೆಕ್ಲ ದುಂಬುದ ನನ್ನ ಜೋಕ್ಲ ಶೈಕ್ಷಣಿಕ ವ್ಯವಸ್ಥೆಗಳ ಒಂಜಿ ನೂತನವಾದ ಕಾರ್ಯಕ್ರಮನ ಆಯೋಜನೆ ಮಲ್ತೊಂದುಲ್ಲೆರು. ಮಾತ ಯಶಸ್ವಿ ಅವಡು ದುಂಬುದ ದಿನಕ್ಲಡ್ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಪ್ಪೆ ಬದವು ನಾನೊಂಜಿ ಮಲ್ಲ ಹೆಮ್ಮರವಾದ ಬೆಳೆಯಾಡೊಂದು ಪನೊಂದು ಅಕ್ಲಿಗೆ ಶುಭ ಹಾರೈಸೊಂದುಲ್ಲೆ. ನಂದು ಮೂಲತಃ ಮೈಸೂರು ನಾಗಭೂಷಣ್ ಅಂತ. ನಮ್ಮ ಭಾವ ಅವರು ಇಲ್ಲೇ ಪ್ರಧಾನ ಅರ್ಚಕರಾಗಿರಿ ಊರಿನ ದೇವಸ್ಥಾನದಲ್ಲಿ. ಅವರೀಗ ಸಾಮಾನ್ಯ 2 ವರ್ಷದ ಹಿಂದೆ ಸಡನ್ನಾಗಿ ಲಿವರ್ ಸಮಸ್ಯೆ ಕಾಣಿಸ್ಕೋತು. ಆ ಲಿವರ್ ಸಮಸ್ಯೆ ಕಾಣಿಸಿದ್ದು ಅವ್ರಿಗೆ ನಮ್ಗೆ ಎಂತ ಅಂತ ದಿಕ್ಕೇ ತೋರಿಸಲಿಲ್ಲ. ಡಾಕ್ಟ್ರ್ ಹೇಳಿದ್ದು ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಮಾಡಬೇಕು, ಇದಕ್ಕೆ ತುಂಬ ಹಣ ಖರ್ಚಾಗ್ತದೆ, ಒಂದು 40-50 ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದರು. ನಾವು ಎಲ್ಲ ಥರ ಏನು ಆಸೆ ಬಿಟ್ಬಿಟ್ಟಿದ್ವಿ, ನಮ್ಮ ಕೈಲಿ ಆಗಲ್ಲ ಅಷ್ಟೊಂದು ಅಂತ. ಮತ್ತು ಈ ಊರಿನ ಜನಗಳು ಯಾವುದೇ ಜಾತಿ ಧರ್ಮ ಎಂಥದ್ದು ನೋಡದೆ ಎಲ್ಲ ಜನಗಳು ಸಪೋರ್ಟ್ ಮಾಡಿದ್ರು. ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟರು, ಮಾರಲ್ ಸಪೋರ್ಟ್ ಕೊಟ್ಟರು. ಈ ಸಂಘದಿಂದನೂ ಅಷ್ಟೇ ನಮಗೆ ತುಂಬ ಹೆಲ್ಪ್ ಸಿಕ್ತಾಗ ಅದರಿಂದ ನಾವು ಒಂದು ಆಪ್ರೇಷನ್ ಅಂತ ಮಾಡಿಸ್ಲಿಕ್ಕಾಯಿತು. ಬಟ್ ದುರದೃಷ್ಟವಶಾತ್ ಆಮೇಲೆ ಅವರು ಅದಾಗಲಿಲ್ಲ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಅದು ನಾವು ಯಾವತ್ತೂ ಜೀವ ಇರೋವರೆಗೂ ನೆನೆಸ್ಕೋಬೇಕು. ಮತ್ತು ಬೇರೆ ಬೇರೆ ನಮ್ಮ ಭಾವಂಗೆ ಸುಮಾರು ಸಲ 3-4 ಸಲ ಹಾಸ್ಪಿಟ್ಲಿಗೆ ಇದೇ ಥರ ಆ್ಯಂಬುಲೆನ್ಸಲ್ಲಿ ಹೋಗೋ ಪರಿಸ್ಥಿತಿ ಎಲ್ಲ ಬಂತು. ಆವಾಗ ಈ ಟ್ರಸ್ಟಿಂದ ಇವರೇ ಆ್ಯಂಬುಲೆನ್ಸಲ್ಲಿ ಬಂದು ಕರ್ಕೊಂಡೋಗಿ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಊರಲ್ಲಿ ಇರೋದು ಇದೊಂದು ಆ್ಯಂಬುಲೆನ್ಸು ತುಂಬ ಹೆಲ್ಪ್ ಆಗ್ತಿದೆ. ಈ ಥರ ಸುಮಾರು ಇವ್ರಿಗೆ ಸಮಾಜಮುಖಿ ಕಾರ್ಯ ಮಾಡೋಕ್ಕೆ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಬೇಕು. ಈಗ ಹೊಸದಾಗಿ ಇವರು ವಿದ್ಯಾರ್ಥಿಗಳಿಗೋಸ್ಕರ ಸಪೋರ್ಟ್ ಮಾಡಲಿಕ್ಕೆ ಹೊಸ ಯೋಜನೆ ಮಾಡಿದ್ದಾರೆ. ಏನಂದರೆ ಈಗಿನ ಇದರಲ್ಲಿ ಒಂದು ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಏನಂದರೆ ಅವ್ರ ಪ್ರೊಫೆಷನ್ಗೂ ಬೇಕು ಮತ್ತು ಒಂದು ಉತ್ತಮ ನಾಗರಿಕ ಸಮಾಜ ಮಾಡಲಿಕ್ಕೆ ಇದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಈ ಸಂಘ ಸಂಸ್ಥೆಗೆ ತನು ಮನ ಧನ ಸಹಕಾರ ಕೊಟ್ಟು ಇವರು ಇನ್ನೂ ಸಮಾಜಮುಖಿ ಕಾರ್ಯ ಮಾಡಲಿಕ್ಕೆ ಸಹಕಾರ ಮಾಡಬೇಕಂತ ವಿನಂತಿ. ಈ ಒಂದು ಸಂಸ್ಥೆ ಮುಖಾಂತರ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಕೇವಲ ಮಾನವೀಯತೆಯನ್ನು ನೋಡಿ ಅವರಿಗೆ ಸಹಾಯ ಮಾಡಿದಂಥ ಭಾಳಷ್ಟು ನಿರ್ದೇಶನಗಳು ಈ ಪರಿಸರದಲ್ಲಿದೆ.
ಸುಮಾರು 3 ವರ್ಷಕ್ಕಿಂತ ಮೊದಲು ಈ ಒಂದು ಕುಲಾವೂರು, ಕಿಲೆಂಜಾರು, ಮುತ್ತೂರು 3 ಗ್ರಾಮದ ಅದೇ ರೀತಿ ಇರುವೈಲು ಬರ್ತದೆ. ಈ ಒಂದು ಕುಗ್ರಾಮದಲ್ಲಿ ಒಂದು ಆಂಬುಲೆನ್ಸಿನ ವ್ಯವಸ್ಥೆ ಭಾಳ ಇರಲಿಲ್ಲ. ಒಂದು ಯಾರಾದರೂ ರೋಗಿಗಳು ಅಥವಾ ಆಕ್ಸಿಡೆಂಟ್ ಆದ ಕೂಡಲೇ ಸರಕಾರಿ ಆಂಬುಲೆನ್ಸ್ಗೆ ಅಥವಾ 1 ಗಂಟೆ ತನಕ ಕಾಯುವಂಥ ಪರಿಸ್ಥಿತಿ ಇತ್ತು. ಬಹುಶಃ ಈಗ ಅಂಥ ಒಂದು ಸಂದರ್ಭ ಇಲ್ಲ. ಕೇವಲ 5 ನಿಮಿಷಗಳಲ್ಲಿ ಇಲ್ಲಿ ಒಂದು ಯಾವುದೇ ರೋಗಿ ಇರ್ಬೋದು ಅಥವಾ ಆಕ್ಸಿಡೆಂಟ್ ಆದ ಒಂದು ಪೇಷಂಟ್ನನ್ನು ಬಹುಶಃ ಆಸ್ಪತ್ರೆಗೆ ತಲುಪಿಸುವಲ್ಲಿ ಈ ಒಂದು ತಂಡ, ಈ ಒಂದು ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ಬಿನ ಯುವಕರು ಮಾಡ್ತಾ ಇದ್ದಾರೆ. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಈಗ ಒಂದು ವಿದ್ಯಾ ಯೋಜನೆಯನ್ನು ನಂಬಿಕೊಂಡಿದ್ದಾರೆ. ಬಹುಶಃ ಇದು ಯಶಸ್ವಿ ಆಗಲಿ, ನಮ್ಮೆಲ್ಲರ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದೆ. ಇದರೊಟ್ಟಿಗೆ ನನ್ನೊಂದು ವಿನಂತಿ, ಇಲ್ಲಿ IPS IAS ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಸಂಸ್ಥೆನೂ ನೀವು ಇದರಲ್ಲಿ ಮಾಡಬೇಕು. ಅದಕ್ಕೆ ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಇದ್ದೇವೆ ಅಂತ ಒಂದು ವ್ಯವಸ್ಥೆ, ಒಂದು ಕೆಲಸವನ್ನು ನೀವು ಮಾಡಿ. ಮತ್ತೊಂದು ವಿನಂತಿ, ಈ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಯಾವುದೇ ಸರಕಾರಗಳಿದ್ರೂ ಇವತ್ತು ಸಂಘ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಬಹುಶಃ ಈ ಸಂಸ್ಥೆಗೆ ಸುಮಾರು 15 ವರ್ಷಕ್ಕೆ ಮೊದಲೇ ಕೊಡಬೇಕಿತ್ತು. ಬಹುಶಃ ಯಾವುದೇ ಸರಕಾರ ಬಂದರೂ ಅದನ್ನು ಮಾಡ್ತಾ ಇಲ್ಲ. ನಾನೊಂದು ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಇಂಥ ಸಂಸ್ಥೆಗೆ ಮುಂದಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ, ನಾನು ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ, ಶತಮಾನೋತ್ಸವವನ್ನು ಆಚರಿಸುವಂತೆ ಆಗಲಿ ಅಂತ ಹೇಳಿ ಆಶಿಸ್ತಾ ಅವಕಾಶಕ್ಕೆ ವಂದಿಸ್ತೇನೆ. ಸೌಹಾರ್ದ ಪಂಪಿನ ಸ್ಥಾಪನೆ ಆಯ್ದುಂಬು ವಿಕ್ರಮ್ ಸ್ಪೋರ್ಟ್ಸ್ ಕ್ಲಬ್ ಇತ್ತು. ಅವು ಎಂಕ್ಲೆಗೆ ಆ ಸ್ಪೋರ್ಟ್ಸ್ ಕ್ಲಬ್ಬು ಎಂಕ್ಲಂದಕ್ಕೆ ಬಂದಾಗ ಅವು 30 ವರ್ಷ ದುಂಬು ಒಂಜಿ ಚಟುವಟಿಕೆ ಇಜ್ಜಾನು ಅಂದ ಈ ಪ್ರದೇಶಡು ಜವನಿಯರು ಪೂರ ಒಟ್ಟಾರೆ ಅದು ಗೊಬ್ಬೊಂದು ಅಲ್ಪ ಮುಲ್ಪ ಒಂಜಿ ಸ್ಥಿರತೆ ಇಜ್ಜಂದೆ ಇತ್ತೇರು. ನೇನು ಅಪಗ ಈ ಜವನಿಯರು ಅಲ್ಪ ಪೋದು ತಿಕ್ಕಿನ ಅಲ್ಪ ಗೊಬ್ಬುನು ಬೊಕ್ಕ ತಿಕ್ಕಿನ ಚಟುವಟಿಕೆ ಭಾಗವಹಿಸುನು ಪಂಪಿನ ಸಂದರ್ಭಡು ಎಂದು ವಸಂತಾಚಾರಿ ಬೊಕ್ಕ ಎನ್ನಿ ಹಸನಬ್ಬ ಬೊಕ್ಕ ಸುಧಾಕರ್, ಶಶಿಧರ್ ಅಂಚ ಹಿರಿಯಕ್ಲು ಯಾಕೂಬು ಬೊಕ್ಕ ಇಂಚಿನಕ್ಲು ಪೂರ ಸೇರಿದು ಒಂಜಿ ನೆಕ್ಕೆ ಜವನೇರಿಗೆ ಒಂಜಿ ಕೂಟ ಪಂದು ಒಂಜಿ ಕೂಟೋಡು ಗೊಬ್ಬ ಓಡು ಪಂಪ ಒಂಜಿ ಉದ್ದೇಶದ ಇದು ಅಕ್ಲೇನು ಒಂಜಿ ಟೀಮ್ ಮಲ್ತನು ಐಕೆ ಎಂಚಿನ ಪುದರ್ ದೀಪುನು ಪಂಡ ಉದ್ದೇಶ ಜವನೀರ ಆಲಯರ ಬಲ್ಲಿ ಅಕ್ಲು ಒಕ್ಕೂಟ ಒಂಜಿ ಎಡ್ಡೆ ವ್ಯವಸ್ಥೆ ಉಪ್ಪೋಡು ಪಂಪ ಒಂಜಿ ಉದ್ದೇಶ. ಅಪಗ ನಮ್ಮ ವಸಂತಾಚಾರಿ ಪಂಪನರೆ ಅರೆ ಒಂದೇರಿ ಎನ್ನೊಂದು ಪುದರ್ ಸಲಹೆ ಅನ್ನು ಕೊರ್ಪೆ ಆಯ್ನು ನಿಕ್ಲು ಸೂಚನೆ ಮಲ್ಪನ ಮಲ್ಪೊಲಿ ಎಂಚಿನ ಮಂಡ ಸೌಹಾರ್ದ ಅನ್ಪಂಡ ಕ್ರಿಕೆಟ್ ಟೀಮ್ ಮಲ್ಪುಗ ಅವು ಮಾತೇನು ಒಪ್ಪಿಗೆ ಆ ಒಂದು ಆಂಡ್ ಸೌಹಾರ್ದನೇ ಆವು ಅಂದ ಅವನು ಬೊಕ್ಕ ರಿಜಿಸ್ಟ್ರೇಷನ್ ಮಲ್ಪಂಡು ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಒಂದು ಮಲ್ಪಂಡು. ಖಾಲಿ ಕ್ರಿಕೆಟ್ಗೆ ಸೀಮಿತ ಸ್ಪೋರ್ಟ್ಸ್ ಮಾತಲ್ಲ ಬರೋಡು ಇತ್ತೆ ಶಶಿಧರ್ ಅಕ್ಲು ಬಕ್ಲು ಪುರ ಮಾತ ಸ್ಪೋರ್ಟ್ಸ್ ಒಂದೇಟ್ಲ ಭಾಗವಹಿಸಿನ ಅಕ್ಲು ಖಾಲಿ ಕ್ರಿಕೆಟ್ ಒಂಜಿ ಮಾತ್ರ ಇತ್ತು ಅಂಡ ಆಯ್ತ ಒಟ್ಟಿಗೆ ಎಂಕ್ಲ ಒಂಜಿ ಯೋಜನೆ ಎತ್ತಿನ ಸಮಾಜ ಸೇವೆ ಎಲ್ಲ ಮಲ್ಪೋಡು ಅನ್ನ ಸಮಾಜ ಸೇವೆ ಇಂಚ ಮಲ್ಪೋಡು. ಅಪಗ ಪಂಡದ ಮಸ್ತ್ ಕೊರತೆ ಎಂಕ್ಲ ಜವನೀರು ಏರ್ಲ ಪಿದೇ ಊರುಡು ಇಜ್ಜಾನ ಅಪಗ ಪೂರ ಊರುಡು ಎತ್ತೀರಿ ಕಲ್ತೊಂದುತ್ತೀರಿ ಎಲ್ಲೆಲ್ಲಿ ಪ್ರಾಯದಾಗ್ಲು ಇರ್ತೀರಿ ಊರುಡು ತಿನ್ನಕ್ಲು ಕೆಲವು ಜನ ಒಂತೆಂತೆ ಕಾಸು ಕೊಡ್ತು ಬೇಲೆ ಪುರ ಆವೊಂದು ಗೊತ್ತಿಲ್ಲ ಅಂದ ಮಲ್ಲ ಒಂಜಿ ಸಮಾಜ ಸೇವೆನ ಮಲ್ತೊಂದು ಪಾಯ ಸಾಧ್ಯ ಆತಿಜಿ. ಐದೊಕ್ಕ ಹೊರನೇ ಇತ್ತಿನ ಜವನೀರು ಪೂರ ವಿದೇಶಕ್ಕೆ ಹೋಯ್ರಿ ಸಾಧಾರಣ ಹೆಚ್ಚಿನ ಜವನೀರು ವಿದೇಶಕ್ಕೆ ಹೋದು ವಿದೇಶ ಹೊಡೆದು ಎಂಕ್ಲಿಗೆ ಸಂಸ್ಥೆಗೆ ಸಹಾಯ ಪೂರ ಮಲ್ಪೇರಿ ಆರ್ಥಿಕ ಸಹಾಯ ಕೊರಸೂರು ಮಲ್ತೇರಿ ಅಂಚಾದು ಎಂಕ್ಲಿನ ಸಂಸ್ಥೆ ಸಮಾಜ ಸೇವೆಯನ್ನು ಮಲ್ಪೇರಿಗೆ ಎಂಕ್ಲಿ ಮಸ್ತ್ ಸಹಕಾರ ಅಂಡ ಆರ್ಥಿಕ ಸಹಾಯ ತಿಕ್ಕನಲ್ಪ ಐತ ಒಟ್ಟಿಗೆ ಎಂಕ್ಲು ಈ ಕ್ರೀಡೆನ ಮಲ್ತೊಂಪುನ ದಾನಿನಕ್ಲ ಕೈ ಹಿಡಿದು ಎಂಕ್ಲು ಫಂಡ್ ಧನ ಸಂಗ್ರಹ ಎಲ್ಲ ಮಲ್ತೊಂದಿರ್ತಾ ಉದ್ದೇಶ ಎಂಜ ಎಂಕ್ಲನ ಖಾಲಿ ಸಮಾಜ ಸೇವೆ ಮಲ್ತೊಂದು ಪೋಪ್ನತ ಒಟ್ಟಿಗೆ ನಮ್ಮ ಕ್ಲಬ್ದ ಸದಸ್ಯರಿಗೆ ಅಕುಲ್ಲ ಆರ್ಥಿಕವಾದ ಕಷ್ಟ ಹುಡುಪುನಕ್ಲು ಏರ್ಲ ಮಲ್ಲ ಬೇಲೆ ಇಡ್ತಿನಕ್ಲು ಹತ್ತು ಕೂಲಿ ಬೇಲೆ ಮಲ್ಪನಕ್ಲು ಒಪ್ಪುವೇರಿ ಕುಡ್ಲಾಡು ಮಲ್ಲ ಎಂದೆತ್ತ ಕಟ್ಟು ತುಂಬುನಕ್ಲು ಅದು ಉಪ್ಪುವೇರಿ ಅಕ್ಲನ ಇಲ್ಲಲ್ಲ ಪರಿಸ್ಥಿತಿಲ ಕಷ್ಟ ಹುಡುಪುನು ಅಂಚಾದ ಅಕ್ಲೆಗ್ಲ ನಮ್ಮ ಒಂಜಿ ಸಹಾಯ ಕೊರಡು ಅನ್ಪ ಒಂಜಿ ಉದ್ದೇಶಡು ಒಂಜಿ ಸಮಾಜ ಸೇವೆಗೆ ಕೈಪಾಡ್ಯ ಆಯ್ ಸಂದರ್ಭಡು ಈ ಇಂಚಿನ ಪೋಪ್ನ ಸಂದರ್ಭಡು ಎಂಕ್ಲು ಅನೇಕ ಎಂಕ್ಲನ ಕಾರ್ಯಕರ್ತೆ ಲೀಡರ್ನಕ್ಲೆ ಅಪಗದ ಅಕ್ಲಿನ ಎಂಕ್ಲು ಕಳೆ ಉಂಡ ಒಂಜಿ ಆಕ್ಸಿಡೆಂಟೆಡ್ ಯಾಕೂಬ್ ಪಂಪ್ನರಿನ ಕಳೆ ಉಂಡ ಬೊಕ್ಕೊಂಜಿ ಆಕ್ಸಿಡೆಂಟೆಡ್ ಇಸ್ಮೈಲ್ ಪಂಪ್ನರಿನ ಕಳೆ ಉಂಡ ಅಂದ ಕಳೆ ಉಂಡಂಚಿನ ಸಂದರ್ಭಡು ಅಕ್ಲನ ಜೋಕುಲು ಬಜ್ಜಿ ಎಲ್ಲೇ ಜೋಕುಲು ಅಕ್ಲೆಗ್
ಸಹಾಯ ಒಂದು ಆರ್ಥಿಕವಾದ ಅಕ್ಲು ಮಸ್ತ್ ಬಡಪತ್ತಿಡಿತೀನಿ ಅಕ್ಲಿಗೆ ಎಂಕುಲು ನಮ್ಮ ಕ್ಲಬ್ ಸೌಹಾರ್ದ ಸ್ಪೋರ್ಟ್ಸ್ ಕ್ಲಬ್ ಹೊಡ್ದು ಒಂಜಿ ಪಂಡದು ಅಕ್ಲನ ಜೋಕುಲ್ನ ಪುದಾರ್ಡು ಒಂಜಿ ಒಂಜಿ ಬ್ಯಾಂಕ್ ಡೆಪಾಸಿಟ್ ಮಲ್ತ ಇನಿಗಲ ಆ ಫಂಡ್ ಅಕ್ಲೈನ್ ತೂವೊಂದುಲ್ಲೇರು ಸಾಧಾರಣ ಒಂಜಿ ಅಕ್ಲು ಆ ಜೋಕುಲು ಪ್ರಾಯಗ್ ಬಂದಾಗ ಅಕ್ಲಿ ಸಾಧಾರಣ ಒಂಜಿ ಮಲ್ಲ ಅಮೌಂಟ್ ತಿಕ್ಕುಲು ಅಪಗದೀತ ಎಂಕುಲು ಒಂಜಿ 10-20 ವರ್ಷ ಅಂಡ್ ಅವು ಸ್ಥಾಪನೆ ದೀದು ಐತ ಒಟ್ಟಿಗೆ ಎಂಕ್ಲ ಒಂಜಿ ಮಾಜಿ ಅಧ್ಯಕ್ಷರು ಸುಧಾಕರ್ ಪಂಡ್ ಬಾರಿ ಬೆಂತೇರು ಬಾರಿ ಒಂಜಿ ಕ್ರೀಡೆದ ಕ್ರಿಕೆಟ್ ಬಾರಿ ಒಂಜಿ ಪುದಾರ್ದಾರ್ಲ ಅರೆಗ್ಲ ಅಕಾಲಿಕವಾದ ಒಂಜಿ ಅನಾರೋಗ್ಯ ಪೀಡಿತವಾದ ಅದು ನಮ್ಮನ್ನು ಬುಡ್ದು ಪೋಯೇರು ಪೋನಾಗ ಅರ್ನ ನೆನಪುಗಾತ್ರ ಆರು ಪೋನಾಗ ಎಂಗ್ಲ ಕ್ಲಬ್ ಖಾಲಿ ಅನ್ ಒಂತೆ ಕಾಸಿತ್ತಿನ ಅರ್ನ ಚಿಕಿತ್ಸೆಗೆ ಬೋಡೋದು ಎಂಕ್ಲು ಪೂರ ಇನ್ನು ಅರ್ನ ಅಂದಕ್ಕೆ ಕೊರ್ನಾಗ ಎಂಕ್ಲಡ್ ₹1 ಎಂಕ್ಲ ಕ್ಲಬ್ ಇಜ್ಜಿ ಆಂಡ ಆ ಕಾಸಿನ ಅರ್ನ ಪುದಾರ್ ಒರಿಪೋಡು ಬಣ್ಣ ಉದ್ದೇಶಡು ಒಂದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡ್ ಬೊಕ್ಕದ ದುಂಬದ ದಿನೊಟ್ಟು ಒಂಜಿ ಫಂಡ್ ಮಲ್ತ ಫಂಡ್ ಒಂಜಿ ₹25,000 ಡೆಪಾಸಿಟ್ನ ಆ ಶಾಲೆದ ಪುದಾರ್ಡ್ ಎಂಕ್ಲು ಬ್ಯಾಂಕ್ ದಿಯ ಐತ ಇನಿಗ್ಲ ಐತ ಇಂಟ್ರೆಸ್ಟ್ ದೆತ್ತದು ಅವಳು ಕಲ್ಪನ ಫಸ್ಟ್ ಸೆಕೆಂಡ್ ಬರ್ಪನ ಜೋಕ್ಲಿಗೆ ಐತ ಇಂಟ್ರೆಸ್ಟ್ನ ಸ್ಕಾಲರ್ಶಿಪ್ ಮುಖಾಂತರ ಕೊರೋಡು ಐತ ಎಂಗ್ಲ ಕ್ಲಬ್ದ ಪುದರ್ಲ ಒರಿಯೋಡು ಸುಧಾಕರ್ ಸ್ಮರಣಾರ್ಥ ಪಂಡದು ಈ ಒಂಜಿ ಯೋಜನೆ ದಿವೊಂದು ಪೋಯ ಆ ಅಂಚಿನ ಒಂಜಿ ಯೋಜನೆ ಎಲ್ಲ ದಿವೊಂದು ಪೋಯ ಬೊಕ್ಕ ಬೊಕ್ಕ ಆರೋಗ್ಯ ರಕ್ತದಾನ ಶಿಬಿರ ಬೊಕ್ಕ ಕೆಲ ವಿಸರ್ಜನೆಗಳಿಗೆ ಇಲ್ಲಡೆ ಹೋದು ಆರ್ಥಿಕ ಸಹಾಯ ಮಲ್ಪನು ಇಲ್ಲಿ ಸರಿ ಇಜ್ಜಿಂದ ಮಾಡಿ ರಿಪೇರಿಗ ಐಕೆ ಒಂತೆ ಎಂಕ್ಲೆಡ್ ದಾಪ್ನಾಥ ರೀತಿ ಐಕೆ ಫಂಡ್ ಕೊರ್ಪುನು ಇಂಚಿನ ಪೂರ ಕೆಲಸ ಮಲ್ತೊಂದು ಬೈದ ಆಯ್ತು ಮಾತ್ರ ಎತ್ತು 5 ಬೊಕ್ಕ ಎಂಕುಲು ಈ ಆಂಬುಲೆನ್ಸ್ದ ಒಂಜಿ ವ್ಯವಸ್ಥೆ ಅವಡು ಒಂತೆ ಮುಂದುವರಿದು ದುಂಬು ಪೋನಾಗ ಎಂಕುಲು ಆಂಬುಲೆನ್ಸ್ದ ಒಂಜಿ ವ್ಯವಸ್ಥೆ ಈ ಊರು ಬೋಡು ಊರುಡು ಅಂಚಿನ ವ್ಯವಸ್ಥೆ ಇಜ್ಜಿ ಪಂಡ್ಪುನಾಗ ಮಲ್ಲ ರೀತಿ ದಾನಿನಕ್ಲು ಎಂಕ್ಲೆಗೆ ದಾನಿನಕ್ಲೆಡ್ ಎಂಕ್ಲು ಬೇಡಿಯ ಎಂಕ್ಲ ಊರುಡು ಇಂಚೆಂಚ ಉಂಡು ನಿಕ್ಲೆಡ ಆರ್ಥಿಕವಾದ ಸಹಾಯ ಮಲ್ಪಂಚಿನ ತಾಕತ್ತುಂಡು ನಿಕ್ಲು ಕೋರ್ನಂಚಿನ ದೇಣಿಗೆ ಎಂಕ್ಲು ನಿಕ್ಲು ಐನು ಓವಿಲೆ ಬೊರ್ಚಂದಿನ ಕೆಲಸ ಎಂಕ್ಲು ಉಪಯೋಗ ಮಲ್ಪುಜ ನಿಕ್ಲನ ಒಂಜಿ ಪುದಾರ್ಡಿ ಎಂಕ್ಲ ಊರುಡು ಒಂಜಿ ಸಮಾಜ ಸೇವೆ ಮಲ್ಪ ಅಂತ ಉದ್ದೇಶದ ಇದು ಒಂಜಿ ಆಂಬುಲೆನ್ಸ್ ಸೇವೆ ಮಲ್ತೊಂದಿಲ್ಲ. ಊರಲ್ಲಿ ಅದೆಷ್ಟೋ ಸಂಸ್ಥೆಗಳಿರ್ಬೋದು, ಆದರೆ ಜಾತಿ ಮತ ಭೇದವಿಲ್ಲದೆ ಜನರಿಗೆ ಉಪಕಾರ ಮಾಡೋ ಸಂಸ್ಥೆಗಳು ಬಹಳ ಕಡಿಮೆ. ಇಂತಹ ಸಂಸ್ಥೆ ನಮ್ಮ ಊರಲ್ಲಿ ಇದೆ ಎನ್ನೋದೇ ಕುಪ್ಪೆ ಪದವಿನ ಜನರಿಗೆ ಹೆಮ್ಮೆಯ ವಿಷಯ. ಇದರ ಬಗ್ಗೆ ಜನರ ಅಭಿಪ್ರಾಯ ಏನು ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಪಣಪನಾಂಡ ಸಾಧಾರಣ ಒಂದು ಇತ್ತದ ಎಂಕಲ್ನ ಸೌಹಾರ್ದದ ಜವನರನ್ನ ಅವಸ್ಥೆ ಪಂಡ ಮೀನಿ ಅವ್ರು ಸಾಧಾರಣ ಜೀವ ಈ ಆಂಬ್ಯುಲೆನ್ಸ್ ಬರ್ತಿ ಹೋಗ ಸಾಧಾರಣ ಒಂದು ಜೀವ ಒರಿತಲಾಗ ಮಲ್ತದೇರು ಪಂಡ 16 ಗಂಟೆ 2 ಗಂಟೆ ರಾತ್ರಿ ಗಂಟ್ಲ ಒಂಜಿ ಪವನ್ ಮಲ್ತದ ಹಿಂದೆ ಮಲ್ಪನಾಗ ಖಾಲಿರ ಒಂಜಿ ನಿಮಿಷಡು ಸಾವಿರದ ಇಂದ ಆಕಲ್ನ ಆಂಬ್ಯುಲೆನ್ಸ್ ಬರ್ತದೆ ಇಲ್ಲದ ಬಯಲು ಅವಳ ಕುಡ್ಲಗಾಳಿಗೆ ಪೋಪನಂದ ಪಂಡ ಖಾಲಿ ಒಂಜಿ 15 ನಿಮಿಷೋಡು ಪೋಯಿ ಯಾನು ಒಂಜಿ ಸರ್ತಿ ಒಂದು ಪೋದುತ್ತೆ ಒಂಜಿ ಸರ್ತಿ ಖಾಲಿ 15 ನಿಮಿಷೋಡು ಕುಡ್ಲ ಪೋದು ಮುಟ್ಟಾದ ಒಂಜಿ ಪೇಷಂಟ್ನ ಅಂಚಿನ ಇಂದ ಅವು ಪಣಪನಾಂಡ್ಲಿ ಏದೇ ಉಂಡು ಅಂಚಿನ ಜವನ ಅವತ್ತಂದ ಒಂಜಿ ಜೀವಾಗ ಹೊರ್ಪನಾಂಡ್ರ ಸಾವಿರದ ಕ್ಲಾಬದ ಜವನೇರು ಪಂಡ ಯಾನು ಯಾಕಲ್ಲ ಪೂರ ತಮಾಸೆಡೆ ಪಾತೆರೊಂದು ಇಂಚ ಮಾತವಿಲ್ಲ ಅಂಚ ಏನಟ್ಟಿ ಏತೇ ಒಂಜಿ ಉಪಕಾರ ಅಂಕಲ್ ಸಾವಿರದ ಎಂದೆಟ್ಟು ಉಂಡು ಒಂದು ಪಣಪನ ಸೌಹಾರ್ದ ಬಂಡ ಮಣ್ಣು ಸೌಹಾರ್ದ ಬುಡ್ದು ಗೊಬ್ಬುಜ್ಜಿ ಮಣ್ಣು ಇತ್ತಿನ ಆ ಟೀಮು ನಮ್ಮ ವಿನ್ನೆ ಓಲ್ ಬೋಂಡಲ್ಲ ಟ್ರೋಫಿ ಹಾಕೊಂಡೆ ಇತ್ತೀನಿ ಮಣ್ಣು ಆಣಿಜ್ಜ ಎಂಗ್ಲ ಟೀಮ್ ನರ್ವಸ್ ಪೂರ ಎಲ್ಲ ಎಂಗ್ಲ ಲತೀಫ್ ಅವಾರ್ಡು ಶಶಿಧರ್ ಅವಾರ್ಡು ನಿಸಾರ್ ಅವಾರ್ಡು ರಿಯಾಜ್ ಅವಾರ್ಡು ಪೂರ ಮಣ್ಣು ಇಜ್ಜಿಂದ ನರ್ವಸ್ ಮಣ್ಣು ಇಜ್ಜಿಂದು ಮಣ್ಣು ಚೂರು ಲೇಟಾದ ಒಂದು ಮ್ಯಾಚ್ ನೆಕ್ಸ್ಟ್ ಬತ್ತಿಂದ ಖುಷಿ ಆ ಮ್ಯಾಚ್ ವಿನ್ನೆ ಎಂಕಲು ಅಲ್ಪ ಟ್ರೋಫಿ ಹಾಕೊಂಡೆ ಲೆಕ್ಕ ಬೊಕ ಬ್ಯಾತ ಟೀಮ್ ದಾಕಲ್ನ ಮಣ್ಣುಲ್ಲೆ ಮಾರ ಲಚಿಪುಲ್ಲೆ ಮಾರ ನಿಸಾರುಲ್ಲೆ ಮಾರ ಅಂಚೆ ಮಾಡಿರ್ತೇವೆ ಆ ಟೈಮು ಬಂಡ ಟೀಮ್ ಸೌಹಾರ್ದ ಬಂಡ ಮಲ್ಲ ಪೂಜಾರಿ ಲೋಕಲ್ ಪೂರ ಲೋಕಲ್ನಿಂದ ಕುಡ್ಲಲ್ಲ ಲಾಸ್ಟ್ ಮ್ಯಾಚ್ ನಮ್ಮ 3 ವೇದ ಆಯ್ತಲ್ಲ ಮಣ್ಣು ಅಲ್ಪ ಲಾಸ್ಟ್ ಉರ್ವ ಟೀಮ್ ದಿಕ್ಕಿನತ್ತ ಸೆಮಿಫೈನಲ್ಲಿ ಕಾಣದಿಕ್ಕಿನತ್ತ ನೈಟ್ ಆತ ರೆಡ್ ಲೈಟ್ ಮ್ಯಾಚ್ ಅನಿಪಿನಾಕಲ್ನ ಟೀಮ್ ದಿಕ್ಕಿ ಅದು ಲಾಸ್ಟ್ ಫೈನಲ್ಲಿ ಸೆಮಿಫೈನಲ್ಲಿ ಫೈಟ್ ಬತ್ತು ಸೋತೀನಿ ಅಪ್ಪ ಲೋಕಲ್ ಬಂಡ ಎಂಕಲೇ ಇತ್ತೀನಿ 3 ಬೇಜಲ್ ಲೆವೆಲ್ಲಿ 3 ಬೇಜಲ್ ಟೀಮ್ಲ ಎಂಕಲ್ ಟೀಮ್ ಒಂದೇ ಲೆಕ್ಕ ಇತ್ತೀನಿ ಅಪ್ಪ ಅಂಚ ಟೈಮ್ ಇತ್ತೀನಿ ಇತ್ತೆ ಪೂರ ಸೋಷಿಯಲ್ ಮೀಡಿಯಾ ಪೂರ ಬರ್ತದೆ ಎಂಚೆಂಚೆ ಪ್ಲೇಯರ್ ನಕ್ಕಲು ಪೂರ ಖಾಲಿ ಸೋಷಿಯಲ್ ಮೀಡಿಯಾ ರೈಸ್ ಅಂತಾರೆ ಅಪ್ಪಾಗ
ಮಣ್ಣು ಬಂಡೆ ಏರೆ ಗೊತ್ತಿದೆ ಖಾಲಿ ತೂತೆ ಗೊತ್ತು ವಿಡಿಯೋ ಕೂಡ ಇದ್ದತ್ತ ಲೈವ್ ಇದ್ದತ್ತ ಬಗ ಅಪ್ಪಗ ಮೀನಿ ಲೈವ್ ಇತ್ತಿನ ಮಣ್ಣು ಓಲೋ ಇತ್ತಿದ್ವಿ ಗೊಬ್ಬೇರಿ ಲೋಕಲ್ ಮುಲ್ಪ ಊರು ಪೂರ ಗೊಬ್ಬೇರಿ ಎಂಗ್ಲ ಸಪೋರ್ಟ್ ಮಾಡ್ತೇವಲ್ಲ ಎಡ್ಡೆ ಸಪೋರ್ಟ್ ಮಾಡ್ತೇವಲ್ಲ ಅನ್ನ ಆರ್ಥಿಕ ಹಿಂದಿತ್ತಿಲ್ಲ ಎಂಕ್ಲೆ ಕ್ಲಬ್ಗೂ ಫುಲ್ ಎಡ್ಡೆ ಸಪೋರ್ಟ್ ಮಾಡ್ತೇವಲ್ಲ ಓವೇ ಒಂಜಿ ಇತ್ತಿನ ಎಡ್ಡೆ ಸಪೋರ್ಟ್ ಕ್ಲಬ್ ಲಾಸ್ಟ್ ಟೈಮು ಮೇನೆಗೆ ಒಂಜಿ ಬೀಳ್ಕೊಡೆ ಸಮಾರಂಭ ಮಲ್ತಿತ್ತ ಭಾರಿ ಮಲ್ಲ ರೀತಿ ಮಲ್ತಿತ್ತ ಫುಲ್ ವೈರಲ್ ಆದಿತ್ತೀನಿ ಲೈವ್ ಆದಿತ್ತೀನಿ ನೆಟ್ಟೆ ಬೆತೆ ಮೀಡಿಯಲ್ಲಿ ಲೈವ್ ಆಯ್ದಿತ್ತೀನಿ ಅಂಚಿನ ಒಂಜಿ ಬೀಳ್ಕೊಡಿಗೆ ಸಮಾರಂಭ ಎಲ್ಲ ಮಲ್ತಿದ್ದೀರ ಅಂದು ಎನ್ನೆಲ್ಲ ಕೊಡು ಒಕ್ಕ ಎಂಕ್ಲೆ ನೆಟ್ಟೆ ಮಣ್ಣು ಬಂಡ ಎಂಕ್ಲೆ ಕ್ಲಬ್ ಭಯಂಕರ ಪ್ರೀತಿ ಪೂರ ಇಲ್ಲ ಎಂಕ್ಲೆ ಕ್ಲಬ್ ಇತ್ತೀನಿ ಎಂಕ್ಲೆಗೆ ಈ ಸೌಹಾರ್ದತೆಂದು ಕಲ್ಪಾದ ಕೊಡ್ತೀನಿ ಅಕ್ಲೆ ಎಂಕ್ಲೆ ಸೌಹಾರ್ದತೆ ಎಂಚೊಪ್ಪುಡು ಎಂಚ ದುಂಬು ಕೊಂದು ಬೋಡು ಬಂದು ಕಲ್ಪಾದ ಕೊಡ್ತೀನಿ ರಡ್ಡೆ ಜನ ಅವು ಏರ್ ಬಂಡ ಒಂಜಿ ಸುಧಾಕರ್ ಆರಿಜ್ಜರ ಆರು ಮೆನ್ನ ಪಲೆ ಸುಧಾಕರ್ ಇತ್ತಿನ ಇಂಚಿನ ಇತ್ತದು ಕ್ಲಬ್ ಅಂಡ್ಲ ಅನ್ನ ಹಿಂದಿಟ್ಟು ಎಂಗ್ಲು ಮುಂದುವರೆದು ಬರೋದಿಲ್ಲ ಅನ್ನ ಹಿಂದಕ್ಕೆ ಓ ಒಂಜಿ ಕಪ್ಪು ಚಿಕ್ಕಿ ಬರೋದಕ್ಕ ಸೌಹಾರ್ದನು ಈತೆಟ ಒರಿಪ ಒಂದು ಬೈದ ನನ್ನ ಒರಿಪ ಒಂದು ಬರ್ಪ ಬೊಕ್ಕೊಂಜಿ ಸಸಿದಾರೆ ಈ ರಡ್ಡಿ ಜನ ಎಂಕ್ಲಿಗೆ ಈ ಮ್ಯಾಚ್ ಬಾಕಿದಕ್ಲೆ ಪೂರ ಸಜೆಷನ್ ಅವು ಇನ್ನು ಪೂರ ಕೊರೊಂದಿತ್ತೇನೆ ಅಂಡ್ಲ ಈ ಮ್ಯಾಚ್ ಎಂಗ್ಲು ಗ್ರೌಂಡ್ ಗೊಬ್ಬುದು ಬರ್ಪುಣು ಪಿಜಾಯಿ ಕುಲ್ದು ಅಕ್ಲೆ ಎಂಗ್ಲೆ ಕುಲ್ಲದೆ ಈ ಅವು ಮಲ್ತಿನ ತಪ್ಪು ಅವು ಅಲ್ಪ ಮಲ್ತಿನ ತಪ್ಪು ಅವು ಅಂಚೆ ಮಲ್ಪರ ಬಲ್ಲಿ ಇಂಚೆ ಮಲ್ಪರ ಬಲ್ಲಿ ಮ್ಯಾಚ್ ದಡೆ ಬೋಂಡ ಗಂಟೆ ಮಲ್ಪರ ಬಲ್ಲಿ ಸೌಹಾರ್ದ ಪುದರ್ದಾಯ ದೀತೀನಿ ನಮ್ಮ ಈ ನನ್ನವರಿಗೆ ಕಲ್ಪದ ಕೊಡು ಸೌಹಾರ್ದತೆ ಇಂಚಿನ ಪಂಪನು ನಮ್ಮ ನನ್ನವರಿಗೆ ಕಲ್ಪದ ಕೊಡು ಒಂದು ಪಂತ ಗುರುತಿನ ನಕಲಿಗೆ ಎಂಗ್ಲು ರೆಡಿ ಅಂತ ಅವೇ ಹಿಂದಿಟ್ಟು ಇತ್ತೆಲ್ಲ ಆ ಕ್ಲಬ್ ಮುಂದುವರೆದು ಬರೋದು ಅವನ್ ಎಂಗ್ಲಿ ಎಡ್ಡೆ ಹೆಮ್ಮೆ ಉಂಟು ಎಂಗ್ಲ ಕ್ಲಬ್. ಹಾಗೆ ಇದು ಕುಪ್ಪೆಪದವು ಪ್ರಾಥಮಿಕ ಶಾಲೆ. ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಇವರ ಸ್ಮರಣಾರ್ಥ ನಾವು ಒಂದು 15 ವರ್ಷಗಳ ಕೆಳಗೆ ಒಂದು 25,000 ಹಣವನ್ನು ಸಹಕಾರಿ ಬ್ಯಾಂಕಲ್ಲಿ ಇಟ್ಟು ಅದರಲ್ಲಿ ಬರುವಂತಹ ಮೊತ್ತವನ್ನು ಪ್ರತಿ ವರ್ಷ ಇಲ್ಲಿಯ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಪ್ರಥಮ ರ್ಯಾಂಕ್ 2 ಮತ್ತು 3ನೇ ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳಿಗೆ ಅದರ ಮೊತ್ತವನ್ನು ಪ್ರತಿ ವರ್ಷ ಇಲ್ಲಿಯ ಪ್ರತಿಭಾ ಪುರಸ್ಕಾರದ ಸಮಯದಲ್ಲಿ ನೀಡ್ತಾ ಬರ್ತಾ ಇದ್ದೇವೆ. ಕಳೆದ 15 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಇದು ಇನ್ನು ತುಂಬ ಸಮಯ ಇದೇ ರೀತಿ ಮುಂದುವರಿಸುವಂತಹ ಯೋಜನೆ, ಇಂತಹ ಸಹಕಾರಗಳು ನಾವು ಬಹಳಷ್ಟು ಕಡೆ ನೀಡ್ತಾ ಬಂದಿದ್ದೇವೆ. ಇದು ಅದರಲ್ಲಿ ಒಂದು. Myself, Mohammad Razik. I am the General Secretary of Zawada Sports Club. I've been serving from last 5 years as a General Secretary for the renowned sports club, that is Zawada Sports Club registered, Kuppepado. So where we are doing something related to moreover into social service, like whatever, like those who are in need of anything which in terms of education or medical related or anything sort of that. We are happy to like help them, like in terms of like as everybody explained, like you must have seen, like a lot of people have come today, like to explain, I mean to in detail to inform the like whatever the we did things what with regards to the ambulance service or whatever it is with related to charity, or if there is any medical any requirement or anything such, or anything related like surgical items, if there is anything related like workers or anything such. So this time we are planning to do something which is very big, that is which is education related, education trust, that which we have a vision of wherein we are something like into realistic, something like everybody will be will be doing the education, like basic education, either PUC or degree, bachelor degree, but none of the colleges do any something related to skill related programming, like to get into corporates. Obviously we would need a computer skills. So what we are planning this time is something we are doing is a computer coaching center, where we are giving a basic computer knowledge with related, if required, if then they would need something little as an advanced technology like Python
or whatever the AI model or anything related to that, we are happy to like train them so that they can enroll into any of the corporate companies. As you know that in Mangalore, like the government is also ready to do some lot of companies, I mean, ready to come into the Mangalore, like where we have a tech hub as a Mangalore. Currently we are all moving into Bangalore, but we don't have something related in Mangalore. So obviously when there is an opportunity, we would definitely need some technical skills. So to do that, students must have that skills, so that we can obviously we can help the students, so that at least they can get into the corporate load. So adding to that, we are also focusing on spoken English class as well. As you know that English is very important to get into as a basic communication. So we are also doing where we will keep a staff with a spoken English teacher to teach them, so that they can learn English, so that whatever like which will helpful for their career guidance. In terms of like you all know the entrance exams like CET or NEET exams, we are also focusing that where we have to give a training to appear for those entrance exams, be it CET or NEET exams, anything related. So we will guide those students, people who are in need of like people who have passed out 12th standard. So they would need definitely a training like to get into this entrance exam. So we will give a coaching for all these students with related to entrance exams. So yeah, being a secretary, it's not easy like to handle all these sort of things. Like obviously I have got a lot of support from all the presidents on all the members, including my people of Kuppepadu, like who have supported me like in terms of everything. Like serving for 5 years is not easy, like having a lot of personal works or personal families, even to that extent, like to support public like social cause. So people have gathered here for the like to people like whatever they would need, like they would support in terms of either financially, or they would support in back end, like to get the things done. So this is what the Sauhardha Sports Club has done so far, Kuppepadu. So which makes us very proud of us. Like we are also like when people support us, what we can do, I mean we get motivated. Like when we get motivated, obviously what we do, we will go towards something which people need of, like which is having like social cause. So thank you so much for all the making this Sauhardha Sports Club as a great organization. We will definitely in future go ahead and do something better than anything. So keep supporting us. Thank you so much. Sauhardha Sports Club district Kuppepadu ಇತ್ತ ಅಧ್ಯಕ್ಷರಾಗಿ ನಸನ್ ಬಾಬು ಏನು ಪಾತ್ರಿಲ್ಲ ನಮ್ಮ ಯಾನಿತ್ತೆ ಎನ್ನ ಕ್ಲಬ್ಬೋಡು ಸಾಧಾರಣ 30 ವರ್ಷ ಇಂಚಿ ಯಾನು ಈ ಕ್ಲಬ್ಬೋಡುಲ್ಲ Sauhardha Sports Club ಉಳ್ಳ ಎಂಗ್ಲ ಈ ಕ್ಲಬ್ಬೋಡು ಸಮಾಜಮುಖಿ ಕಾರ್ಯಕ್ರಮ ಎಂಗ್ಲು ಮತ್ತೊಂದು ಬರೋದಿಲ್ಲ 30 ವರ್ಷದ ಇಂಚಿ ಅಂಚನೆ ಮತ್ತು ಕ್ಲಬ್ದ ಬಗ್ಗೆ ಎಂಗ್ಲ ಹಿರಿಯಕ್ಕಳು ಪೂರ ಎಂಗ್ಲ ಸಲಹೆ ಸೂಚನೆ ಪೂರ ಕೊರಿಯರ್ ಕೆಲವರು ಎಂಗ್ ಕ್ಲಬ್ದ ಹಿರಿಯಕ್ಕಲ್ಲ ಎಡ್ಡೆಡ್ಡ ಸಲಹೆ ಕೊರಿಯರ್ಬೇಕಲ್ಲ ಹಿಸ್ಟ್ರಿ ಪೂರ ಪಂಡೇರಿ ಊರ್ದಕ್ಕಲ್ಲ ಹಿರಿಯಕ್ಕಲ್ಲ ಪೂರ ಎಡ್ಡೆಡ್ಡ ಸಲಹೆ ಎಲ್ಲ ಕೊರಿಯರಿ ಬೊಕ್ಕ ಈ ಎಂಗ್ಲು ಮಲ್ತಿನಂಚಿನ ಪೂರ ಕಾರ್ಯಕ್ರಮ ಪಂಡೇರಿ ಯಾನಿಂಚ ಪಂಡು ಮಂಡ ಎಂಕ್ಲೆ ಈ ಕ್ಲಬ್ ಆರ್ಥಿಕವಾದ ಭಾರಿ ಸ್ಲೋ ಇಲ್ಲ ದಾಲಜ್ಜಿ ಆರ್ಥಿಕವಾದ ನಮ್ಮ ಈ ಕ್ಲಬ್ಬನು ಎಡ್ಡ ರೀತಿ ಮುಂದುವರಿಸಿದ ಎಂಕ್ಲಿಗೆ ಆರ್ಥಿಕ ಸಮಸ್ಯೆ ಉಂಟು ಐಕ್ ಪೂರ ಎಲ್ಲ ಎಂಗ್ಲ ಕೈ ಜೋಡ ಬಂದು ಯಾನ್ ನೆತ್ತ ಮುಖಾಂತರ ಕೇಳೋದಿಲ್ಲ ಯಾನ್ ಪ್ರೆಸಿಡೆಂಟ್ ಆಗಿ ಬೊಕ್ಕ ನಮ್ಮ ಮಲ್ಲ ಯೋಜನೆ ಮಂಡಿಯಿಂದ ವಿದ್ಯಾ ಯೋಜನೆ ಇದೊಂದು ನೆಕ್ ಕೈಬಾರ್ದ ಅಂಚನೆ ನೆದ್ದು ಮಲ್ಲ ಸ್ಟೆಪ್ಗಳು ಪೋಯರ ಎಂಕ್ಲು ಒಂಜಿ ಅವಕಾಶ ಬೋಡು ಪಂಡ ಇದು ಪಂಡ ಇತ್ತ ಸ್ಟೆಪ್ ಬಾರ್ದಿ ಮಂಡ ಒಂಜಿ ಬೇಸಿಕ್ ಆದ ಕಂಪ್ಯೂಟರ್ದ ಬೊಕ್ಕ ಈಗ ಎಜುಕೇಷನ್ ಬಗ್ಗೆ ಸ್ಪೀಕಿಂಗ್ ಕೋರ್ಸ್ ಅವಾರ್ಡು ಇಫನ್ ಪೂರ ಪಂಡೇರಿ ನತ್ತ ವಿಷಯ ಪೂರ ಅಂಚ ಇತ್ತ ಒಂಜಿ ಸ್ಟೆಪ್ ಎಂಗ್ಲು ಮುಂದುವರಿಸಲಿಕ್ಕ ಇದು ಬೊಕ್ಕ ಅಂತ ಆದ ಮಲ್ಪುಗಂದ ಒಂಜಿ ಎಂಗ್ಲ ಅಭಿಪ್ರಾಯ.
ಹೀಗೆ ಪಲ್ಗುಣಿಯ ನದಿಯಷ್ಟೇ ಶುದ್ಧವಾಗಿರುವ ಕುಪ್ಪೆ ಪದವಿನ ಜನರ ಮನಸ್ಸು ಪ್ರತಿಯೋರ್ವರಿಗೂ ಆದರ್ಶ. ಹೀಗೆ ವಿಶಾಲವಾದ ಮರದ ಸಾಲುಗಳಿಂದ, ಭಾವೈಕ್ಯತೆ ಕ್ರೀಡೆಗಳಿಗೆ ಸಾಕ್ಷಿಯಾದ ಕ್ರೀಡಾ ಮೈದಾನಗಳಿಂದ ಕುಪ್ಪೆ ಪದವು ನಮ್ಮೆಲ್ಲರಿಗೂ ಆದರ್ಶ. ನೋಡಿದ್ರಲ್ಲ, ಈ ಸಂಸ್ಥೆಯಲ್ಲಿರುವಂಥ ಪ್ರತಿಯೊರ್ವರು ಕೂಡ ಯಾರು ಮೇಲು ಯಾರು ಕೀಳು ಅಂತ ಇಲ್ಲ, ಪ್ರತಿಯೊರ್ವರು ಕೂಡ ಒಂದೇ ತರಹ ತಮ್ಮಗಾಗಿ ಏನನ್ನು ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಸಮಾಜಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಕೂಡ ಮುಡಿಪಾಗಿಟ್ಟುಕೊಂಡು ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಈ ಸಂಸ್ಥೆಗೆ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ಬೇಕು. ಈಗ ಶಿಕ್ಷಣದ ವಿಚಾರವಾಗಿ ತಮ್ಮ ಏನು ಆಲೋಚನೆ ಇದೆಯಾ, ಸಮಾಜವನ್ನು ಶಿಕ್ಷಣದ ವಿಚಾರವಾಗಿ ಅವರಿಗೆ ಕೆಲಸಕ್ಕೆ ಬೇಕಾದ ವಿಚಾರಕ್ಕಾಗಿರಲಿ ಅಥವಾ ಅವರನ್ನು ಶಿಕ್ಷಣದ ವಿಚಾರದಲ್ಲಿ ಬಲಿಷ್ಠಗೊಳಿಸುವಂಥ ವಿಚಾರಕ್ಕಾಗಲಿ ಎಲ್ಲ ವಿಚಾರಕ್ಕಾಗಿ ಇವರೊಂದಷ್ಟು ಹೊಸ ಯೋಜನೆಗಳನ್ನು ರೂಪಿಸಿದ್ದಾರೆ. ಒಂದು ಟ್ರಸ್ಟ್ನ ಮುಖಾಂತರವಾಗಿ ಎಲ್ಲ ಕೆಲಸಗಳನ್ನು ತಾವೇನು ಆಲೋಚಿಸಿದ್ದಾರೆ ಇದೆಲ್ಲವನ್ನು ಕಾರ್ಯರೂಪಗೊಳಿಸಲಿಕ್ಕೆ, ಕಾರ್ಯಗತಗೊಳಿಸಲಿಕ್ಕೆ ಒಂದಷ್ಟು ಹಣದ ಸಹಾಯ ಈ ಸಂಸ್ಥೆಗೆ ಬೇಕಾಗಿದೆ. ಸೊ ಹಾಗಾಗಿ ನಮ್ಮಿಂದ ನಮಗೆ ನೇರವಾಗಿ ಕೆಲವೊಂದು ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಇಂತಹ ಸಂಸ್ಥೆಗಳಿಗೆ ನಾವು ಬೆನ್ನು ತಟ್ಟುವ ಮುಖಾಂತರವಾಗಿ, ಈ ಸಂಸ್ಥೆಗಳಿಗೆ ನಾವು ಸಹಾಯವನ್ನು ಮಾಡುವ ಮುಖಾಂತರವಾಗಿ ಇವರ ಕೆಲಸದಲ್ಲಿ, ಇವರ ಪುಣ್ಯದ ಕೆಲಸದಲ್ಲಿ ಪಾಲುದಾರರಾಗುವಂಥ ಅವಕಾಶ ನಮಗೆ ಖಂಡಿತವಾಗಿ ಇದೆ. ಹಾಗಾಗಿ ಇವರು ಈ ಮಾಡುವಂಥ ಈ ಶಿಕ್ಷಣಕ್ಕಾಗಿರಲಿ, ಈ ಆರೋಗ್ಯ ಕ್ಷೇತ್ರದಲ್ಲಾಗಿರಲಿ, ಇವರ ಸೇವೆಗೆ ನಮ್ಮದು ಒಂದು ಕಿಂಚಿತ್ತು ಅಳಿಲು ಸೇವೆ ಇರಲಿ ಅನ್ನುವಂತಹ ಆಶಯದೊಂದಿಗೆ ಇದ್ದೇನೆ. ಇದರೊಂದಿಗೆ ಮ್ಯಾಂಗ್ಳೂರ್ ಮೇರಿ ಜಾನ್ ಸೈನಿಂಗ್ ಆಫ್.